ಕೆಲವು ಗಂಡಸರಿಗೆ ರಿಯಲ್ ಜಾಯ್ ಅಂದ್ರೆ ಏನು ಅಂತ ಗೊತ್ತೇ ಇರೋದಿಲ್ಲ. ಒಬ್ಬ ಹುಡುಗನಿಗೆ ಅಥವಾ ಹುಡುಗಿಗೆ ಇವಾಗಿನ ಕಾಲದಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಅಂದ್ರೆ ಮದುವೆಯಿಂದ ಎಲ್ಲಾ ರಿಲೇಶನ್ಶಿಪ್ ಅಲ್ಲೂ ಕೊರಗಿದೆ. ಕೆಲವರಿಗೆ 1/4 kg, ಕೆಲವರಿಗೆ 10 kg. 24 hours ನಿಮ್ಮನ್ನು ಯಾರೋ ದೂಷಿಸ್ತಾ ಇದ್ದಾರೆ, ಬೈತಾ ಇದ್ದಾರೆ, ಹೀಯಾಳಿಸ್ತಾ ಇದ್ದಾರೆ, ಟಾರ್ಚರ್ ಕೊಡ್ತಾ ಇದ್ದಾರೆ, ಅಬ್ಯೂಸ್ ಮಾಡ್ತಾ ಇದ್ದಾರೆ, ಹೀಯಾಳಿಸ್ತಾ ಇದ್ದಾರೆ, ನಿಮ್ಮ ದೇಹನೂ ಅಸಹ್ಯವಾಗಿ ನೋಡ್ತಾ ಇದ್ದಾರೆ ಅಂದಾಗ 2 ಹೆಣಗಳು ಬದುಕಿರುವ ನಾಟಕಗಳನ್ನು ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಫೇರ್ಗಳು ಸ್ಟೇಟ್ ಟು ಸ್ಟೇಟ್ ನೀವು ಇಟ್ಕೊಳ್ಬಹುದು. ಒಂದು ಸಂಬಂಧದಲ್ಲಿ ಈ ಸೈಲೆನ್ಸ್ ಎಷ್ಟು ಡೇಂಜರಸ್ ಆಗಿರಬಹುದು. ಅದೇ ಸೊಲ್ಯೂಷನ್ ಅಂತ ಅನ್ಕೊಳ್ತಾರೆ, ಬಟ್ ಅದೊಂಥರ ಟೈಮ್ ಬಾಂಬ್. ಅವ್ರೇನ್ ಮಾಡ್ತಾರೆ, ಹೆಂಡತಿನ ಟೀಸ್ ಮಾಡೋದೇ ಒಂದು ಜಾಯ್ ಅವ್ರಿಗೆ. ಅವ್ರು ಯಾಕಾದ್ರೂ ಲೈಫ್ ಕಾಂಪ್ಲಿಕೇಟ್ ಮಾಡ್ಕೊಳ್ತಾರೋ ಅನ್ಸ್ಬಿಡುತ್ತೆ ಒಂದೊಂದ್ಸತಿ. ಅವ್ರಿಗಲ್ಲಿ ಇಮೋಷನಲ್ ಮೆಚುರಿಟಿ ಇಲ್ಲ, ಮೆಂಟಲ್ ಮೆಚುರಿಟಿ ಇಲ್ಲ, ಸ್ಪಿರಿಚುವಲ್ ಮೆಚುರಿಟಿ ಅಂತೂ ಅದ್ರ ಗಾಳಿ ಗಂಧಾನೇ ಇಲ್ಲ. ಆತನಿಗೆ ಪಾಪ ಇನ್ನೊಂದು ಪಾರ್ಟ್ನರ್ ಅಲ್ಲಿ ಆ ಸೇತುವೆನ ಹಾಕ್ಲಿಲ್ಲ ಅಂದ್ರೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವೆಲ್ಲ ಮಾತಾಡಿಸಿದಾಗ ಅವ್ರಿಗೆ ತುಂಬ ಡೀಪ್ ಇನ್ಸೆಕ್ಯೂರಿಟಿ ಬಂದ್ಬಿಡುತ್ತೆ. ಇಟ್ ಕನ್ವರ್ಟ್ಸ್ ಇನ್ ಟು ಡಿಸೀಸ್. 100% ಇಟ್ ಡಸ್. ದ ಮೇಲ್ ಆಲ್ಸೋ ಹ್ಯಾಸ್ ಟು ಥಿಂಕ್ ಮೆಚ್ಯೂರ್ಲಿ. ನಮಗೆಲ್ಲ ಏನಾಗೋಗಿದೆ, ಈ ರಿಯಾಲಿಟಿ ಶೋಗಳಲ್ಲಿ ಕೆಲವು ವಲ್ಗರ್ ಜೋಕ್ಸ್ಗಳನ್ನೇ ಜೋಕ್ಸ್ ಅಂತ ಕರೆದ್ಬಿಡ್ತಾರಲ್ಲ. ನನ್ನ ಮಗ ಕೇಳ್ತಾ ಇದ್ದ ಮೊನ್ನೆ, ಅವ್ನು ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾನೆ, ಅವ್ನು ಕೇಳ್ತಾ ಇದ್ದ, ಅಮ್ಮ ಲಂಚ್ ಬ್ರೇಕಲ್ಲಿ ನನ್ನ ಫ್ರೆಂಡ್ ಒಬ್ಬ ಬಿದ್ದಾಗ ಬೇರೆ ಹುಡುಗರೆಲ್ಲ ನಕ್ಕಿದ್ರು, ಒಬ್ಬ ಬೀಳೋದು ಹೇಗಮ್ಮ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ಕೇಳ್ದ. 5 ವರ್ಷ ಅಥವಾ 10 ವರ್ಷ ಆದಮೇಲೆ, ಯಾಕಂದರೆ ಯಾವುದೇ ಸೀಕ್ರೆಟ್ನ ನೀವು ಲಾಂಗ್ ರನ್ ಮುಚ್ಚಿರೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮಹಾಭಾರತ ರಾಮಾಯಣ ಎಲ್ಲ ಯುದ್ಧನೇ ನಡೆದಿರುತ್ತೆ. ಕೆಲವ್ರು ಬಂದು ಕೇಳ್ತಾರೆ, ಮೇಡಮ್ ನಂಗೆ ಇವ್ರು ಇಷ್ಟ ಆಗ್ತಾ ಇದ್ದಾರೆ, ಅವರು ನನ್ನ ಅಪ್ರೋಚ್ ಮಾಡಿದ್ದಾರೆ, ಅವರು ಹೇಳಿದ್ದಾರೆ ನಾನು ಸೀಕ್ರೆಟಾಗಿ ಇದನ್ನು ಮ್ಯಾನೇಜ್ ಮಾಡ್ತೀನಿ, ನೀನು ಮಾಡು, ಏನು ತಪ್ಪು ಅಂತ ಮಾಡಬಹುದಾ ಅಂತ ಬಂದು ಕೇಳ್ತಾರೆ ಪಾಪ. ಇನ್ಫ್ಯಾಕ್ಟ್ ನಾನು ಈ ವೃತ್ತಿಗೆ ಬಂದಮೇಲೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ನ ನೋಡೋ ದೃಷ್ಟಿಕೋನವೇ ತುಂಬ ಬದಲಾಗೋಯ್ತು ನನಗೆ. ಬೇಕಾದರೆ ಎಲ್ಲರೂ ಈ ವಿಡಿಯೋ ಪಾಸ್ ಮಾಡಿ ಯೋಚನೆ ಮಾಡಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಸಂಸಾರದಲ್ಲಿ ಸಮಸ್ಯೆ ಕಾಮನ್ ಆಗಿ ಇದ್ದೇ ಇರುತ್ತೆ. ಸೊ ಯಾರ ಸಂಸಾರದಲ್ಲಿ ಸಮಸ್ಯೆ ಇಲ್ಲ ಹೇಳಿ? ಆದರೆ ಯಾವಾಗ ಆ ಸಮಸ್ಯೆ ದೊಡ್ಡದಾಗುತ್ತೆ, ಯಾಕಂತ ಹೇಳಿದ್ರೆ ಕಾಮನ್ ಆಗಿ ನಾವು ಅಂದ್ಕೋತೀವಿ, ನಾನು ಸೈಲೆಂಟ್ ಆಗಿದ್ದರೆ ಮುಗಿಯಿತು, ಏನು ರಿಯಾಕ್ಷನ್ ಕೊಡೋದು ಬೇಕಾಗಿಲ್ಲ ಅಂತ. ಆದರೆ ಆ ಸೈಲೆನ್ಸ್ ಯಾವಾಗ ಸಮಸ್ಯೆಯನ್ನು ಉಂಟು ಮಾಡುತ್ತೆ, ಸೊ ಅದರ ಜೊತೆಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಅಥವಾ ನಾವು ಅಕ್ರಮ ಸಂಬಂಧ ಅಂತ ಏನು ಹೇಳ್ತೀವಿ, ಕಾಮನ್ ಆಗಿ ಈ ಪದವನ್ನು ಕೇಳಿದ ತಕ್ಷಣ ಒಂದು ರೀತಿ ನಮಗೆ ಹೇಸಿಗೆ ಭಾವ ಹುಟ್ಟುತ್ತೆ. ಆದರೆ ನಿಜವಾಗಿಯೂ ಅಕ್ರಮ ಸಂಬಂಧ ಎಲ್ಲ ಆ್ಯಂಗಲಲ್ಲೂ ನೋಡಿದಾಗ ತಪ್ಪೇ ಆಗಿರುತ್ತಾ? ಯಾಕೆ ಈ ಅಕ್ರಮ ಸಂಬಂಧಗಳು ಹೆಚ್ಚಾಗ್ತಾ ಇದೆ? ಸಂಸಾರದಲ್ಲಿ ಸಮಸ್ಯೆ ಯಾವಾಗ ಉಂಟಾಗುತ್ತೆ, ಇದಕ್ಕೆ ಪರಿಹಾರವನ್ನ ಯಾವ ರೀತಿಯಾಗಿ ನಾವೇ ಕಂಡುಕೋಬೇಕಾಗುತ್ತೆ? ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪೂರ್ವಿ ಜಯರಾಜ್. ಸೊ ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವರು 42,000ಕ್ಕೂ ಹೆಚ್ಚು ಜನರನ್ನ ಯಾವುದೇ ರೀತಿಯಾದಂಥ ಔಷಧಿ ಇಲ್ಲದೆ ಮತ್ತೆ ಆರೋಗ್ಯವಂತರನ್ನಾಗಿ ಮಾಡಿದ್ದಾರೆ. ಸೊ ಇವರು ಒನ್ ಆಫ್ ದ ಫೇಮಸ್ ಡ್ರಗ್ಲೆಸ್ ಥೆರಪಿಸ್ಟ್ ಅಂತಲೇ ಹೇಳ್ಬೋದು. ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಸಮೃದ್ಧಿ ಹೀಲಿಂಗ್ ಸೆಂಟರ್ನ ಸಂಸ್ಥಾಪಕಿಯೂ ಹೌದು. ಹಾಗಿದ್ರೆ ಬನ್ನಿ ಅವ್ರ ಜೊತೆ ಈ ಒಂದು ಪ್ರೀತಿ, ಪ್ರೇಮ ಹಾಗೇನೆ ಈ ಒಂದು ಡಿವೋರ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾನು ಕೂಡ ಚೆನ್ನಾಗಿದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗಂತೂ ಹೆಚ್ಚಾಗಿ ಅಫೇರ್ಸ್ ಅಥವಾ ಮಲ್ಟಿಪಲ್ ಪಾರ್ಟ್ನರ್ಸ್ಗಳು ಹೆಚ್ಚಾಗ್ತಾ ಇದ್ದಾರೆ. ಆದ್ರೆ ಹೊರಗಡೆ ಪ್ರಪಂಚಕ್ಕೆ ನೋಡ್ಬೇಕಾದ್ರೆ ಇಬ್ರು ಕಪಲ್ಸ್ ಚೆನ್ನಾಗೇ ಇರ್ತಾರೆ, ಆದ್ರೆ ಒಳಗೊಳಗಡೆ ಬೇರೆನೇ ನಡೀತಾ ಇರುತ್ತೆ. ಸೊ ಯಾಕೆ ಹೀಗಾಗ್ತಾ ಇದೆ, ಏನಿದ್ರೆ ಹಿಂದೆ ಇರೋಂಥ ಕಾರಣ ಅಂತ? ಅಗೇನ್ ಡೋಂಟ್ ಗೆಟ್ ಮೀ ರಾಂಗ್, ಅಂದ್ರೆ ಪ್ರತಿದಿನ ಜನರನ್ನ ನೋಡ್ತಾ ಇರೋದ್ರಿಂದ, ನನ್ನ ಪ್ರೊಫೆಷನಲ್ ಇರೋದ್ರಿಂದ ತುಂಬಾ ಜನಕ್ಕೆ ಈ ನಡುವೆ ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ದು ಇಶ್ಯೂ ಇದೆ, ತುಂಬಾ ಜನಕ್ಕೆ. ಸೊ ಇಲ್ಲಿ 2-3 ಥರ ನಾನು ಉತ್ತರ ಕೊಡಲೇಬೇಕಾಗತ್ತೆ, ಇಲ್ಲಾಂದ್ರೆ ತಪ್ಪಾಗುತ್ತೆ. ಮೊದಲನೇದು, ಒಂದು ಬೇಸಿಕ್ ಲೆವೆಲಲ್ಲಿ ತಗೊಂಡ್ರೆ, ಒಬ್ಬ ಹುಡುಗನಿಗೆ ಅಥವಾ ಹುಡುಗಿಗೆ ಇವಾಗಿನ ಕಾಲದಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇದೆ ಅಂದ್ರೆ ಮದುವೆಯಿಂದ ಒಂದು ಪಾರ್ಟ್ನರ್ ಇಂದ ಎಲ್ಲವೂ ಸಿಕ್ಬಿಡ್ಬೇಕು, ಆಲ್ ಎಟ್ ಒನ್ಸ್. ಒಂದು ಪ್ರಾಡಕ್ಟ್ ತಗೊಂಡ್ರೆ ಅದೆಲ್ಲಾನು ಮಾಡ್ಬಿಡ್ಬೇಕು ಅಂತ. ಆಲ್ ಇನ್ ಒನ್. ಹೌದು, ಸುಂದರವಾಗೂ ಇರಬೇಕು, ಸಣ್ಣಗೂ ಇರಬೇಕು, ಎಲ್ಲಾ ಕೆಲಸನೂ ಮಾಡ್ಬೇಕು, ಚೆನ್ನಾಗೂ ದುಡಿಬೇಕು, ಇಮೋಷನಲ್ ಸರಿ ಇರಬೇಕು, ಅದು ಆಗ್ಬೇಕು, ಇದು ಆಗ್ಬೇಕು. ಅದೇ ಸರ್ವಕಲಾ ವಲ್ಲಭ ಅಂತ ಒಂದು ರಾಜನ್ಗೆ ಅದೇನೋ ಅಷ್ಟು ಕ್ವಾಲಿಟೀಸ್ ಅಂತ ಹೇಳೋರಂತಲ್ಲ ಹಿಂದಿನ ಕಾಲದಲ್ಲಿ, ಆ ಥರ ಎಲ್ಲ ಇದ್ರು ಇನ್ನೊಂದೇನೋ ಇರಬೇಕು, ಆ ಥರದ್ದೊಂದು ಆಗ್ಬಿಟ್ಟಿದೆ. ಸೊ ಅದೆಲ್ಲವೂ ಒಂದೇ ಪ್ಯಾಕೇಜಲ್ಲಿ ಸಿಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಅಲ್ಲಿ ಯಾವುದಾದ್ರೂ ಒಂದು ಮಿಸ್ಸಿಂಗ್ ಆದರೆ ಅದನ್ನು ನಾನು ಹುಕ್ಕೋರ್ಕು ಬೇರೆಯವ್ರ ಮೂಲಕ ಭರಿಸ್ಕೊಳ್ತೀನಿ ಅನ್ನೋ ಆ್ಯಟಿಟ್ಯೂಡ್ ಅನ್ಫಾರ್ಚುನೇಟ್ಲಿ ಬಂದ್ಬಿಟ್ಟಿದೆ. ಸೊ ಇವಾಗ ಅದು ಒಂದು ಭಾಗ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಅಪ್ಪ ಅಮ್ಮ ಇದು ಮಾಡಿದ್ರು, ನಾನು ಮದುವೆ ಮಾಡಿಕೊಂಡೆ,
ಆದರೆ ಅವಳು ಚೆನ್ನಾಗೇ ಇಲ್ಲ ನೋಡೋಕ್ಕೆ, ನಮ್ಗೆ ಅನ್ಸುತ್ತೆ ಈ ಥರ ಯಾರು ಅಂತಾರೆ ಈ ಥರ ಅಂತ. ಐ ಹ್ಯಾವ್ ಸೀನ್ ಕೇಸಸ್ ಈ ಥರ ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಸೊ ಅದಕ್ಕೆ ನಾನು ತುಂಬ ಚೆನ್ನಾಗಿರೋ ಒಬ್ಳು ಹುಡುಗಿ ನನಗೆ ಪರಿಚಯ ಆದ್ಲು. ಅಥವಾ ಈಗೆಲ್ಲ ಗ್ರೂಪ್ಗಳು ಮಾಡ್ತಾರೆ, ಸ್ಕೂಲ್ ಗ್ರೂಪ್, ಡಿಗ್ರಿ ಗ್ರೂಪ್, ಪೋಸ್ಟ್ ಗ್ರಾಜುಯೇಷನ್ ಗ್ರೂಪ್, ರೀಕನೆಕ್ಟ್ ಆಗ್ಬಿಡ್ತಾರೆ. ಹೌದು. ಓ ನಂಗೆ ಕ್ರಶ್ ಇತ್ತು ಕಣೋ, ನಿನ್ ಮೇಲೆ ಕ್ರಶ್ ಇತ್ತು ಕಣೆ. ಅಯ್ಯೋ ದೇವ್ರೆ, ಈ ತರ ಕೇಸಸ್ ತುಂಬಾ ಬರುತ್ತೆ. ಅದ್ ಯಾಕಾದ್ರೂ ತುಂಬಾ ವರ್ಷ ಆದ್ಮೇಲೆ ಮತ್ತೊಂದಾಗ್ತಾರ, ಗ್ರೂಪ್ ಮಾಡ್ಕೊಳ್ತಾರೋ, ಅದ್ ಯಾಕಾದ್ರೂ ಲೈಫ್ ಕಾಂಪ್ಲಿಕೇಟ್ ಮಾಡ್ಕೊಳ್ತಾರೋ ಅನ್ಸ್ಬಿಡುತ್ತೆ ಒಂದೊಂದ್ಸತಿ. ಸೊ ನಾಟ್ ಎವ್ರಿಬಡಿ, ನಾನು ಎಕ್ಸಾಂಪಲ್ ಕೊಡ್ತಾರೆ. ಸೊ ಅವಾಗ ಏನ್ ಅನ್ಸುತ್ತೆ, ಓ ಚೆನ್ನಾಗಿಲ್ಲ ನನ್ನ ಹೆಂಡತಿ, ಚೆನ್ನಾಗಿರೋರು ಒಬ್ಬ ಜೊತೆ ನಾನು ಇದನ್ನ ಬರೆಸ್ಕೊಂಡಿದ್ದೀನಿ ಅನ್ನೋದು ಒಂದಾದ್ರೆ. ಇನ್ನು ಹೆಣ್ಮಕ್ಳ ಕೇಸಲ್ಲಿ ನಾಟ್ ಎವ್ರಿಬಡಿ ಅಗೇನ್. ಸೊ ನನ್ನ ಗಂಡ ಅಷ್ಟೊಂದು ದುಡಿತಾ ಇಲ್ಲ, ಏನಿಲ್ಲ, ಇವ್ರು ನನ್ನ ಫಿನಾನ್ಷಿಯಲ್ ನೀಡ್ ನೋಡ್ಕೊಳ್ತಾ ಇದ್ದಾರೆ, ನನ್ಗೆ ಕೇರ್ ಅಂಡ್ ಲವ್ ಕೊಡ್ತಾ ಇದ್ದಾರೆ. ಸೊ ನಾನು ಅದನ್ನ ಅಲ್ಲಿ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀನಿ, ಏನ್ ತಪ್ಪಿವಾಗ ಅನ್ನೋದು ಒಂದ್ ಕಡೆ ಆಗುತ್ತೆ. ಸೊ ಆ ಕಾರಣಗಳನ್ನ ತುಂಬಾ ಕ್ಲಾರಿಟಿಲಿ ಕೊಡ್ತಾರೆ. ಏನ್ ಇವಾಗ ತಪ್ಪು, ಹೌದು ಇವಾಗ ಹಿಂಗ್ ಮಾಡ್ತಾ ಇದ್ದೀನಿ, ಹಂಗ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಇನ್ನೊಂದು ಸ್ವಲ್ಪ ಡೀಪರ್ ಲೆವೆಲಲ್ಲಿ ಹೇಳ್ತೀನಿ, ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ, ಬಟ್ ಇದನ್ನು ಒಪ್ಕೊಳ್ಳೇಬೇಕು. ಇದು ಸ್ವಲ್ಪ ಮೆಚುರಿಟಿ ಇರೋರು ಒಪ್ಕೊಳ್ತಾರೆ. ಏನು ಅಂತಂದರೆ, ಕೆಲವು ಸತಿ ಗಂಡನಿಂದ ಎಷ್ಟು ದೌರ್ಜನ್ಯ ಆಗ್ತಾ ಇರುತ್ತೆ, ಅಥವಾ ಹೆಂಡತಿಯಿಂದ ಎಷ್ಟು ಭಾವನಾತ್ಮಕವಾಗಿ ಆ ಗಂಡು ಮಗುಗೆ ಹಿಂಸೆ ಆಗ್ತಾ ಇರುತ್ತೆ, ಚುಚ್ಚು ಮಾತುಗಳು. ಅಯ್ಯೋ ದೇವ್ರೆ, ಆತನಿಗೆ ಪಾಪ ಇನ್ನೊಂದು ಪಾರ್ಟ್ನರ್ ಅಲ್ಲಿ ಆ ಸೇತುವೆನ ಹಾಕ್ಲಿಲ್ಲ ಅಂದರೆ ಅನ್ಯತಾ ಭಾವಿಸ್ಬೇಡಿ, ಅವ್ನು ಸತ್ಯ ಹೋಗ್ಬಿಡ್ತಾ ಇದ್ನೇನೋ, ಅಥವಾ ಅವಳು ಸತ್ಯ ಹೋಗ್ತಾ ಇದ್ಲೇನೋ. ಯಾಕಂದ್ರೆ ಪ್ರೀತಿಯ ಕೊರತೆಯನ್ನ ಈಗ ಒಳಗಡೆಯಿಂದಾನು ಪ್ರೀತಿ ಸಂಪಾದನೆ ಮಾಡ್ಕೊಳ್ಳೋ ಜ್ಞಾನ ಬುದ್ಧಿ ಇಲ್ಲ, ಅಲ್ಲಿ ಮನೆಯಲ್ಲೂ ಒಂದು ನಯಾ ಪೈಸಾ ಮರ್ಯಾದೆ ಇಲ್ಲ ಆ ಮಗುಗೆ. ಅವಳು ಉಸಿರಾಡಕ್ಕೆ ಜೀವಂತವಾಗಿ ಇರ್ಬೇಕಮ್ಮ ಅವಳು, ಅಂದ್ರೆ ಮಕ್ಕಳು ನೋಡ್ಕೊಳ್ಳೋಕ್ಕೆ, ಅವಳದ್ದು ಒಂದು ನೀಡ್ಸನ್ನ ಫುಲ್ಫಿಲ್ ಮಾಡೋಕ್ಕೆ, ಆ ಸರ್ವೈವಲ್ಗೆ ಯಾರೋ ಬೇಕಾಗ್ತಾರೆ. ಅವಳಿಗೆ ಅನ್ಸುತ್ತೆ ಯಾರಾದ್ರೂ ನನ್ನನ್ನು ಅಟ್ಲೀಸ್ಟ್ ಹಾಯ್ ಅನ್ಬಾರ್ದಾ, ಹೌದು ಅನ್ನೋ ನೀಡ್ ಇರುತ್ತೆ ಅವಳಿಗೆ. ಸೊ ಪಾಪ ಅವಳು ಅದರಿಂದಾನೇ ಬದುಕಿದಾಳ ಅಂತ ಅನ್ಸ್ಬಿಡುತ್ತೆ. ಇನ್ಫ್ಯಾಕ್ಟ್ ನಾನು ಈ ವೃತ್ತಿಗೆ ಬಂದ್ಮೇಲೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ನ ನೋಡೋ ದೃಷ್ಟಿಕೋನವೇ ತುಂಬಾ ಬದಲಾಗೋಯ್ತು ನನಗೆ. ಎಲ್ಲವನ್ನೂ ಅಸಹ್ಯವಾಗೇ ನೋಡ್ತೀವಲ್ಲ, ಅಯ್ಯೋ ಅವ್ರಿಗೆ ಹಂಗಂತೆ ಹಿಂಗಂತೆ, ಅದು ತಪ್ಪು. ಅದು ನಾವು ಹಂಗೆ ಅನ್ಕೊಳ್ಳೋದು ಎಷ್ಟೋ ಕೇಸಲ್ಲಿ. ಪಾಪ ಅವರಿಂದ ಅವ್ರು ಹೆಂಗೋ ಉಸಿರಾಡ್ತಾ ಇದಾರೆ ಬಿಡು, ಹೇಗೋ ಬದುಕಿದ್ದಾರೆ, ಹೇಗೋ ಜೀವನನ ಕಳ್ಕೊಳ್ಳೋಕ್ಕಿಂತ ಪರವಾಗಿಲ್ವಲ್ಲ ಬಿಡು ಅಂತ ಒಂದು ಹತ್ತು ಹೆಜ್ಜೆ ಮುಂದೆ ಬಂದಿದ್ದಾರೆ ಅನ್ನೋ ತರ. ಒಬ್ಬ ಪಾರ್ಟ್ನರ್ ನಿಂದ ಅವ್ರು ಏನೋ ಒಂದ್ ಸ್ವಲ್ಪ ಖುಷಿಯಾಗಿದ್ದಾರೆ. ಹೌದು, ಅದರ್ವೈಸ್ ದ ಸಿಸ್ಟಮ್ ವಿಲ್ ಕ್ರಾಶ್ ಡೌನ್. 24 hours ನಿಮ್ಮನ್ನ ಯಾರೋ ದೂಷಿಸ್ತಾ ಇದ್ದಾರೆ, ಬೈತಾ ಇದ್ದಾರೆ, ಹೀಯಾಳಿಸ್ತಾ ಇದ್ದಾರೆ, ಟಾರ್ಚರ್ ಕೊಡ್ತಾ ಇದ್ದಾರೆ, ಅಬ್ಯೂಸ್ ಮಾಡ್ತಾ ಇದ್ದಾರೆ, ಹೀಯಾಳಿಸ್ತಾ ಇದ್ದಾರೆ, ನಿಮ್ ದೇಹನೂ ಅಸಹ್ಯವಾಗಿ ನೋಡ್ತಾ ಇದ್ದಾರೆ ಅಂದಾಗ, ಅಲ್ಲಿ ಯಾರೋ ಒಬ್ರು ಒಂದು 15 ನಿಮಿಷ ನಿಮಗೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂದಾಗ, ಅವ್ರು ಬದುಕಿದ್ದಾರೆ ಎಂದಾಗ ನಾನು ಹೇಗೆ ಅದನ್ನು ತುಂಬಾ ಚೀಪ್ ಅಂತ ಹೇಳಕ್ಕೆ ಸಾಧ್ಯ? ಹಾಗಂತ ನಾನು ಈ ಅಫೇರ್ಗಳನ್ನು ಸಪೋರ್ಟ್ ಮಾಡ್ತಾ ಇದ್ದೀನಿ ಇಲ್ಲ. ಬಟ್ ನಾವು ನೋಡೋ ದೃಷ್ಟಿಕೋನವನ್ನು ಸ್ವಲ್ಪ, ಎಲ್ಲ ಕೇಸಸ್ಸಲ್ಲೂ ಅಲ್ಲ, ಡೆಫಿನೆಟ್ಲಿ ಸ್ವಲ್ಪ ಮೆಚೂರ್ಡ್ ಆಗಿ ಇರಬೇಕು ಅಂತ ಹೇಳ್ತೀನಿ. ಬಟ್ ಫಸ್ಟ್ ಕ್ಯಾಟಗರಿ ನಾನು ಏನು ಹೇಳಿದೆ ಅಂದರೆ, ಇದರಲ್ಲಿ ಇಲ್ಲಿ ಇಲ್ವಾ ಬೇಡ ಅಂದರೆ ಏನರ್ಥ, ಅವ್ರಿಗಲ್ಲಿ ಇಮೋಷನಲ್ ಮೆಚೂರಿಟಿ ಇಲ್ಲ, ಮೆಂಟಲ್ ಮೆಚೂರಿಟಿ ಇಲ್ಲ, ಸ್ಪಿರಿಚುವಲ್ ಮೆಚೂರಿಟಿ ಅಂತೂ ಅದ್ರ ಗಾಳಿ ಗಂಧಾನೇ ಇಲ್ಲ. ಅವಾಗ ಏನಾಗುತ್ತೆ, ನಮಗೆ ಬೇಕಾದಾಗ ಜಂಪ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಅದು ನಿಜವಾಗ್ಲೂ ನಿಮಗೆ ರಿಯಲ್ ಪ್ಲೆಷರ್ ಕೊಡ್ತಾ, ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ, ರಿಯಲ್ ರೆಸ್ಪೆಕ್ಟ್ ಕೊಡ್ತಾ? ಟ್ರಸ್ಟ್ ಮೀ, ಈ ಥರ ಅಫೇರೆಲ್ಲ ಇಟ್ಕೊಂಡು ಮನೇಲಿ ಗಲಾಟೆ ಆಗಿ, ಅವಮಾನ ಆಗಿ, ಮಕ್ಕಳು ಚಿತ್ರಾನ್ನ ಆಗಿ, ಮಾನಸಿಕ ಯಾತನೆ ಆಗಿ, ಹಿಂಸಾಜನಕವಾದ ಒಂದು ರಿಲೇಶನ್ಶಿಪ್ ಬ್ರೇಕ್ ಆಗಿ, ಅಥವಾ ಜೊತೆಲಿದ್ದೂ ಒಬ್ಬರ ಮುಖ ಒಬ್ರು ನೋಡ್ಕೊಳಕ್ಕೆ ಇಷ್ಟ ಇಲ್ಲದೆ ಆ ದ್ವೇಷದಲ್ಲಿ ಕುದೀತಾ ಇದ್ದು 4 ಗೋಡೆ ಮಧ್ಯನೇ ಇರುವಂಥ ಫ್ಯಾಮಿಲಿಗಳನ್ನು ನೋಡಿದಾಗ ಬೇಕಾಗಿತ್ತ ಇದು ಅಂತ ಅನ್ಸ್ಬಿಡುತ್ತೆ. ಅವರೇ ಹೇಳ್ತಾರೆ, ನಮಗೂ ಅನ್ಸುತ್ತೆ. ಹೌದು. ಅಂದ್ರೆ ಏನರ್ಥ, ಓಕೆ ಅವ್ರಿಗೆ ಮನೇಲಿ ಯಾವುದೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದಾಗ, ನಾನಾಗ್ಲೇ ಹೇಳಿದ್ನಲ್ಲ ಇಂಟರ್ನಲ್ ಆಂಕರ್ಸ್ ಅಂತ, ತನ್ನ ಆ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ನ, ರಿಯಲ್ ಜಾಯ್ನ ಬರೆಸ್ಕೊಳ್ಳೋ ಯಾವುದಾದ್ರೂ ಒಂದು ಚಾನಲಿಂಗ್ ಅವ್ರಿಗೆ ಇದ್ದಿದ್ರೆ, ಸ್ಪಿರಿಚುವಲ್ ಮೆಚೂರಿಟಿ ಇದ್ದಿದ್ರೆ, ಇಷ್ಟು ಹೀನಾಯವಾದ ಸ್ಥಿತಿಗೆ ಹೋಗೋ ಅವಶ್ಯಕತೆ ಇರ್ತಾ ಇರ್ಲಿಲ್ವಲ್ಲ ಅಂತ ಅನ್ಸುತ್ತೆ. ಅದು ಒಂದು. ಸೊ ಇಲ್ಲಿ ನಾವು ಎರಡೂ ಆ್ಯಂಗಲಲ್ಲಿ ನೋಡಿದಾಗ, ಸ್ವಲ್ಪ ನಾವು ಯಾವುದೋ ಒಂದು ಕೊರತೆ ಇದ್ದಾಗ ಆ ವ್ಯಕ್ತಿಯನ್ನು ಈ ಕೊರತೆಗೆ ನಾನು ಇಷ್ಟಪಡಲ್ಲ ಅಂತ ನೋಡೋದಕ್ಕಿಂತ, ಇದನ್ನು ನಾನು ಹೇಗೆ ಬರೆಸಿ ನಿಭಾಯಿಸಬಹುದು ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದಾಗ, ಬೇಡದೇ ಇರುವಂಥ ಸಂಬಂಧಗಳಿಗೆ ಸಿಕ್ಕಾಕೊಂಡು ನಾಳೆ ದಿನ ನಿಮ್ಮ ಮಕ್ಕಳ ಮುಂದೆನೇ ನಿಮಗೆ ಅವಮಾನ ಆಗಿ, ಹೀನಾಯವಾಗಿ. ಯಾಕೆಂದರೆ ನೋಡಿ, ಇಲ್ಲಿ ಏನಾಗೋಗುತ್ತೆ ಅಂದರೆ, ಚಿಕ್ಕ ಮಕ್ಕಳಿಗೆ ನಾವೆಲ್ಲ ಮಾತಾಡಿಸಿದಾಗ ಅವ್ರಿಗೆ ತುಂಬ ಡೀಪ್ ಇನ್ಸೆಕ್ಯೂರಿಟಿ ಬಂದ್ಬಿಡುತ್ತೆ. ಯಾಕಂದರೆ ಅಮ್ಮ ನಿಮ್ಮ ತಂದೆಗೆ ಬೇರೆ ಅಫೇರ್ ಇದೆ ಅಂತ
ಕೂಲಾಗ ಹೇಳಿರ್ತಾಳೆ. ಅಲ್ಲಿ ಮನೆಯಲ್ಲಿ ಮಹಾಭಾರತ ರಾಮಾಯಣ ಎಲ್ಲ ಯುದ್ಧನೇ ನಡೆದಿರುತ್ತೆ. ಸೊ ಆ ಮಗುಗೆ ಅದು ಥ್ರೆಟ್ ಇದೆಯೋ ಇಲ್ವೋ ಬೇರೆ ವಿಷಯ, ಆ ಮಗುಗೆ ತುಂಬಾ ಡೀಪ್ ಥ್ರೆಟ್ ಅದು. ಅಯ್ಯೋ ಅಪ್ಪ ಇನ್ ಬಿಟ್ಟು ಹೊಟ್ಟೋಗ್ತಾರೇನೋ, ನಮ್ಮನ್ನು ನೋಡೋದೇ ಇಲ್ವೇನೋ, ಅಪ್ಪ ಅಮ್ಮ ಬೇರೆ ಆಗ್ಬಿಡ್ತಾರೇನೋ, ಆ ಶಾಕ್ ಏನಿದೆ ಅದನ್ನು ಬರ್ಸಕ್ಕಾಗದೆ ವಿಚಿತ್ರವಾದ ಸೈಕಲಾಜಿಕಲ್ ಇಶ್ಯೂಸ್ನ ಆ ಮಗು ಲೇಟರ್ ಟೈಮಲ್ಲಿ ಅನುಭವಿಸುತ್ತೆ. ಸೊ ಆ ಪನಿಷ್ಮೆಂಟ್ ನಿಮ್ಮ ಮಗುಗೆ ಬೇಕಾ, ಈ ಪ್ರಶ್ನೆ ನೀವು ಕೇಳ್ಕೊಳ್ಬೇಕಾಗತ್ತೆ. ಆಮೇಲೆ ಒಂದ್ಸತಿ ಈಗ ಹೇಳ್ತೀವಲ್ಲ, ಗಾಜ್ ಹೊಡೆದೋಗಿರೋದನ್ನ ಅಂಟಿಸ್ಬೋದು, ಆ ಮಾರ್ಕನ್ನು ನಾವು ಮತ್ತೆ ತೆಗಿಯಕ್ಕೆ ಆಗೋದಿಲ್ಲ ಅಂತ. ಅಂದರೆ ಆ ರಿಲೇಷನ್ಶಿಪ್ ರೀಬಿಲ್ಡ್ ಮಾಡೋಕ್ಕೆ ನೀವು ಮತ್ತೆ ಹೊಸ ಗ್ಲಾಸನ್ನು ಕ್ರಿಯೇಟ್ ಮಾಡೋ ಲೆವೆಲಿಂದ ಸ್ಕ್ರ್ಯಾಚಿಂದ ಬರಬೇಕಾಗತ್ತೆ. ಆ್ಯಂಡ್ ಎಷ್ಟೋ ಕೇಸಸ್ ನಾನು ನೋಡಿದ್ದೀನಿ, ಅಲ್ಲಿ ಗಂಡನೋ ಹೆಂಡ್ತಿನೋ ಸಿಕ್ಕಾಕೊಂಡು ಆಮೇಲೆ ಸರಿ ಪರವಾಗಿಲ್ಲ ಕ್ಷಮಿಸ್ತೀನಿ ಅಂತ ಹೇಳಿ ಸರಿ ಮಕ್ಕಳಿಗೋಸ್ಕರ ಸರಿಯಾಗಿರೋಣ ಅಂತ ಹೇಳಿರ್ತಾರಲ್ಲ, ಅಲ್ಲಿ ಸಮಾಜಕ್ಕೆ ನೀವು ಹೇಳಿದಾಗೆ ಅವರ ಮುಖಕ್ಕೆ ಚೆನ್ನಾಗಿದ್ದು ಕಾಣಿಸೋ ಥರ ಇದ್ರೂ ಒಳಗಡೆ ಅವರಿಗೆ ಯಾವಾಗ್ಲೂ ಇಲ್ಲ ಅವ್ರು ಹಂಗೆ ಮಾಡಿದ್ರಲ್ಲ ಅದು ನಂಗೆ ಮರೆಯೋಕ್ಕಾಗ್ತಾ ಇಲ್ಲ, ಅವ್ರು ಹಂಗೆ ಮಾಡಿದ್ರಲ್ಲ ನಂಗೆ ಬಿಟ್ಕೊಡಕ್ಕಾಗ್ತಾ ಇಲ್ಲ, ಈ ಒಂದು ಮೂಮೆಂಟ್ ಅನ್ನ ನನ್ನ ಜೀವನ ಪೂರ್ತಿ ಮರೆಯೋದಿಲ್ಲ ಅನ್ನೋ ತರ. ಹೌದು. ಸೊ ನಾನು ಏನು ಹೇಳ್ತೀನಿ ಅಂದರೆ ಒಂದು ಫಾರ್ಮುಲಾ ಥರ, ಏನೋ ಒಂದು ಕೊರಗಿದೆ ರಿಲೇಷನ್ಶಿಪ್ ಅಲ್ಲಿ. ಈಗ ನನ್ನ ಗಂಡ ಹೀಗೆ ಮಾಡಲ್ಲ ಅಥವಾ ನನ್ನ ಹೆಂಡತಿಲಿ ಇದಿಲ್ಲ, ಏನೋ ಒಂದು ಕೊರಗು. ಆ ಕೊರಗಿಗೆ ತಕ್ಕನಾಗಿ ತುಂಬಾ ಆಪರ್ಚುನಿಟೀಸ್ ಬಂದ್ಬಿಡ್ತಾ ಇದೆ. ಮೊದಲ ಕಾಲದ ತರ ಅಲ್ಲ ಇವಾಗ. ಒಂದು 4 ಜನ ಪರಿಚಯ ಆಗ್ಬೇಕು ಅಂದ್ರೆ ಎಷ್ಟೋ ವರ್ಷ ಆಗೋಗ್ತಾ ಇದೆ, ಎಲ್ಲೋ ಮದುವೆಲ್ಲೋ ಎಲ್ಲೋ ಸೇರೋರು ಮತ್ತೆ ಸಿಗ್ತಾನೆ ಇರಲಿಲ್ಲ, ಯಾಕಂದ್ರೆ ಅಲ್ಲಿ ಮೊಬೈಲ್ ಸೋಷಿಯಲ್ ಮೀಡಿಯಾ ಎಲ್ಲ ಇರ್ತಾ ಇರ್ಲಿಲ್ಲ. ಸೊ ಆಪರ್ಚುನಿಟಿ ಅಷ್ಟು ಇರ್ತಾ ಇರ್ಲಿಲ್ಲ. ಈಗ ಆಪರ್ಚುನಿಟಿ ತುಂಬಾ ಇದೆ. ಅಫೇರ್ಗಳು ಸ್ಟೇಟ್ ಟು ಸ್ಟೇಟ್ ನೀವು ಇಟ್ಕೊಳ್ಬಹುದು, ಆ ಲೆವೆಲ್ಗೆ ಆಪರ್ಚುನಿಟಿ. ಸೊ ಕೊರಗಿಗೆ ಒಂದು ಆಪರ್ಚುನಿಟಿ ಬಂದ್ಬಿಡ್ತು. ಆ ಕೊರಗಿಗೆ ಆಪರ್ಚುನಿಟಿ ಜೊತೆಯಲ್ಲಿ ಇದು ಹೇಗೆ ಹತ್ತು ಉರಿಯುತ್ತೆ ಅಂದರೆ, ಆ ವ್ಯಕ್ತಿಗೆ ಒಂದು ವೀಕ್ನೆಸ್ ಇರುತ್ತೆ. ಏನು, ಈ ಬೌಂಡ್ರಿ ಅನ್ನೋದು ಏನು, ಆ ಬೌಂಡ್ರಿ ನಾನು ಯಾಕೆ ಹಾಕೋಬೇಕು, ಹೇಗೆ ಹಾಕೋಬೇಕು, ಆ ಬೌಂಡ್ರಿ ಹಾಕೊಳ್ಳೋಕ್ಕಿಂತ ಮುಂಚೆ ಆ ವೀಕ್ನೆಸ್ನ ನಾನು ಒಳಗಡೆಯಿಂದ ಗುಣ ಮಾಡ್ಕೊಳ್ಬಹುದಾ, ಇದು ಇಲ್ಲ, ಇದು ಯಾರು ನೋಡ್ತಾ ಇಲ್ಲ. ಹೌದು, ಎಲ್ಲಾ ರಿಲೇಶನ್ಶಿಪ್ ಅಲ್ಲೂ ಕೊರಗಿದೆ. ಕೆಲವ್ರಿಗೆ 1/4 kg, ಕೆಲವ್ರಿಗೆ 10 kg. ಕೊರಗಿಲ್ದೇ ಇರೋ ರಿಲೇಶನ್ಶಿಪ್ ನಾವು ತೋರ್ಸಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರ ಮನೆ ದೋಸೆನೂ ತೂತೆ 100% ಇದೆ. ಯಾಕಂದ್ರೆ ಇಬ್ರು ಇಂಡಿವಿಜುವಲ್ಸ್ ಅಮ್ಮ, ಅವ್ರ ಕಲ್ಚರ್ ಬೇರೆ, ಅವ್ರ ಥಾಟ್ಸ್ ಬೇರೆ, ಅವ್ರ ಬಿಲೀಫ್ಸ್ ಬೇರೆ, ಅವ್ರ ಡ್ರೀಮ್ಸ್ ಬೇರೆ, ಅವ್ರ ಬಾಡಿ ಬೇರೆ, ಅವ್ರ ಬ್ರೈನ್ ವರ್ಕ್ ಆಗೋ ರೀತಿ ಬೇರೆ. ಅವರು ಈಗ ಒಂದು ಸಂಗತಿ ನೋಡ್ತಾ ಇದೀನಿ ಅಂದ್ರೆ ನಾನು ಅದನ್ನ ಪರ್ಸೀವ್ ಮಾಡೋ ರೀತಿ ಬೇರೆ, ನೀವು ಅದನ್ನ ಪರ್ಸೀವ್ ಮಾಡೋ ರೀತಿ ಬೇರೆ. ಹೌದು, ವಿಭಿನ್ನ ಆಗಿರುತ್ತೆ. ಇಷ್ಟು ಬೇರೆ ಇರ್ಬೇಕಾದ್ರೆ ಇಬ್ರು ಗಂಡ ಹೆಂಡತಿಲಿ ಕೊರಗೆ ಇಲ್ಲದೆ ಇರೋ ರಿಲೇಶನ್ಶಿಪ್ ಸಾಧ್ಯನೇ ಇಲ್ಲ. ಬಟ್ ಆ ಕೊರಗಿಗೆ ನಾನು ಇನ್ನೊಂದು ಆಪರ್ಚುನಿಟಿಯನ್ನು ನೋಡ್ತಾ ಹೋಗಿ ನನ್ನ ವೀಕ್ನೆಸ್ಗೆ ಬೌಂಡ್ರಿನೇ ಹಾಕೊಳ್ದೆ ಹೋದಾಗ, ನನ್ನ ಇಮೋಷನಲ್ ಸ್ಟೆಬಿಲಿಟಿ, ಮೆಂಟಲ್ ಸ್ಟೆಬಿಲಿಟಿಗೆ ನಾನು ಹೋಮ್ವರ್ಕೇ ಮಾಡದೇ ಇದ್ದಾಗ ಇದೆಲ್ಲ ಬರುತ್ತೆ. ಬಂದ ತಕ್ಷಣ ಅದ್ರ ಜೊತೆಲಿರೋ ಕಾಂಪ್ಲಿಕೇಶನ್ ಫೇಸ್ ಮಾಡೋಕ್ಕೆ ನಿಮಗೆ ಧೈರ್ಯ ಇದೆಯಾ? ನಾನು ಯಾವಾಗಲೂ ಒಂದು ಪ್ರಶ್ನೆ ಕೇಳ್ತೀನಿ. ಕೆಲವ್ರು ಬಂದು ಕೇಳ್ತಾರೆ, ಮೇಡಮ್ ನಂಗೆ ಇವ್ರು ಇಷ್ಟ ಆಗ್ತಾ ಇದ್ದಾರೆ, ಅವರು ನನ್ನ ಅಪ್ರೋಚ್ ಮಾಡಿದ್ದಾರೆ, ಅವರು ಹೇಳಿದ್ದಾರೆ ನಾನು ಸೀಕ್ರೆಟ್ ಆಗಿ ಮ್ಯಾನೇಜ್ ಮಾಡ್ತೀನಿ, ನೀನು ಮಾಡು, ಏನು ತಪ್ಪು ಅಂತ ಮಾಡಬಹುದಾ ಅಂತ ಬಂದು ಕೇಳ್ತಾರೆ ಪಾಪ. ಓಕೆ, ಆಗ ನಮಗೆ ಒಳ್ಳೆ ಸಂದಿಗ್ಧ ಪರಿಸ್ಥಿತಿ, ಎಸ್ ಅನ್ಬೇಕಾ ನೋ ಅನ್ಬೇಕಾ ಅಂತ. ಆಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ಸರಿ ಈಗ ಮಾಡಿದ್ರಿ ಅಂತ ಇಟ್ಕೊ. ಯಾಕಂದ್ರೆ ನಾವು ಆಸ್ ಎ ಥೆರಪಿಸ್ಟ್ ಯಾರನ್ನೂ ಜಡ್ಜ್ ಮಾಡಂಗಿಲ್ಲ, ಇದು ತಪ್ಪು ಇದು ಸರಿ ಅಂತ ಹೇಳಕ್ ನಾವ್ ಯಾರು? ಅವ್ರವ್ರ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ನಾನು ಆಗ್ಲೇ ಹೇಳಿದಾಗ ಆಸ್ ಎ ಥೆರಪಿಸ್ಟ್, ಅಪಾರ್ಟ್ ಫ್ರಮ್ ಅ ಫಿಸಿಷಿಯನ್ಸ್ ಆಂಗಲ್, ಆಧ್ಯಾತ್ಮಿಕವಾಗಿ ಏನೇನೋ ಬೇರೆ ಬೇರೆ ಏನೋ ಕಾರ್ಮಿಕ್ ರೀಸನ್ಸ್ ಇದ್ದಾಗ ನಾವು ಅದನ್ನ ಅಯ್ಯೋ ಹೇಗೆ ಬೆಳೆದು ತೋರಿಸಿ ಹೇಳೋದು ಅಂತ ನಮಗೆ ಗಿಲ್ಟ್ ಕಾಡುತ್ತೆ. ಆಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಆಯ್ತು ಇವಾಗ ನೀವು ಕಂಟಿನ್ಯೂ ಮಾಡೋದು ಅಂತ ಇಟ್ಕೊಳ್ಳಿ. ಅಂದ್ರೆ ಯು ಡೋಂಟ್ ವಾಂಟ್ ಟು ವರ್ಕ್ ಆನ್ ಯುವರ್ ವೀಕ್ನೆಸ್, ಯು ಡೋಂಟ್ ವಾಂಟ್ ಟು ಪುಟ್ ಅ ಬೌಂಡ್ರಿ, ಯು ವಾಂಟ್ ಟು ಹೈಡ್ ಸಮಥಿಂಗ್ ಫ್ರಮ್ ಯುವರ್ ಪಾರ್ಟ್ನರ್ ಅಂಡ್ ಗೋ ಅಹೆಡ್. ನಾಳೆ ದಿನ 5 ವರ್ಷ ಅಥವಾ 10 ವರ್ಷ ಆದಮೇಲೆ, ಯಾಕಂದ್ರೆ ಯಾವುದೇ ಸೀಕ್ರೆಟ್ನ ನೀವು ಲಾಂಗ್ ರನ್ ಮುಚ್ಚಿಡೋಕೆ ಸಾಧ್ಯ ಇಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ನನ್ನ ಹತ್ರ ಒಂದು ಕೇಸ್ ಬಂದಿತ್ತು. ವೆರಿ ಕನ್ವೀನಿಯಂಟ್ಲಿ ಹಿ ಮ್ಯಾನೇಜ್ ದ ಎಕ್ಸ್ಟ್ರಾ ಮೆರಿಟಲ್ ಅಫೇರ್. ಮಕ್ಕಳ ಮದುವೆನೂ ಆಗೋಗಿ ಆತ ರಿಲೇಶನ್ಶಿಪ್ ಬಿಟ್ಬಿಟ್ರು ಎಕ್ಸ್ಟ್ರಾ ಮೆರಿಟಲ್ ಅಫೇರು. ಎಲ್ಲೋ ಒಂದು ಕಡೆ ಆಕೆಗೆ ಒಂದು ಲೆಟರ್ ಸಿಕ್ಬಿಡುತ್ತೆ ಕ್ಲೀನ್ ಮಾಡ್ಬೇಕಾರೆ. ಓಕೆ, ಟಕ್ ಅಂತ ಮಗನ್ ಫೋನ್ ಮಾಡಿ, ನೋಡ್ದ್ಯಾ ನಿಮ್ಮಪ್ಪ ನಂಗೆ ಎಂತ ಮೋಸ ಮಾಡ್ಬಿಟ್ರು ಅಂತ ಹೇಳ್ತಾರೆ. ಸ್ಟಾಪ್ ಆಗಿರುತ್ತೆ, ಅದು ಇರೋದೇ ಇಲ್ಲ. ಬಿಟ್ಟುವಾಗ 5 ವರ್ಷ ಆಗೋಗಿರುತ್ತೆ, 5 ವರ್ಷನೋ 10 ವರ್ಷನೋ. ಪಾಪ ಆ ವ್ಯಕ್ತಿ ಸಾಕು ಇನ್ ಮಕ್ಕಳೆಲ್ಲ ಮದ್ವೆ ಆದ್ರೂ ಇವಾಗೆಲ್ಲ ಬೇಡ ಅಂತ ಪಾಪ ಎಕ್ಸ್ಟ್ರಾ ಮೆರಿಟಲ್ ಇತ್ತಲ್ಲ ಆ ಹೆಣ್ಸಿಗೂ ಹೇಳಿ ಅವಳು ಅದನ್ನ ಅರ್ಥ ಮಾಡ್ಕೊಂಡು ತುಂಬಾ ಮೆಚೂರ್ ಆಗೋದ್ರಿಂದ ಹೊರಗಡೆ ಬಂದಿರ್ತಾರೆ. ಅಮ್ಮ ಇಮಿಡಿಯೇಟ್ ಆಗಿ ಫೋನ್ ಮಾಡ್ಬಿಡ್ತಾಳೆ ಮಗನ್ಗೆ. ಅವ್ನು ಮದುವೆ ಮಾಡ್ಕೊಂಡು ಪಾಪ ಯಾವುದೋ ಸಿಟಿಲಿ ಸಂಸಾರ ಮಾಡ್ತಾ ಇದ್ದಾನೆ. ಅವತ್ತಿಂದಾನೆ ಮಗನೂ ಮಾತು ಬಿಟ್ಬಿಡ್ತಾನೆ, ಸೊಸೆನೂ ಮಾತು ಬಿಟ್ಬಿಡ್ತಾಳೆ, ಹೆಂಡತಿನೂ ಮಾತು ಬಿಟ್ಬಿಡ್ತಾಳೆ. ಆತ ಎಂಥ ಡಿಪ್ರೆಷನ್ ಬಂದಿದ್ರು ಅಂದ್ರೆ ನನ್ನ ಹತ್ರ. ಸೊ ನಾನು ಅದಕ್ಕೆ ಕೇಳ್ತೀನಿ, 5 ವರ್ಷನೋ 10 ವರ್ಷನೋ 20 ವರ್ಷನೋ ಆದಮೇಲೆ ನೀವು ಈಗ ಮಾಡ್ತಾ ಇದ್ರಿ ಅಂತ ಗೊತ್ತಾದಾಗ ಅದನ್ನು ಧೈರ್ಯವಾಗಿ ಎದುರಿಸೋ ಕೆಪಾಸಿಟಿ ನಿಮಗಿದೆಯಾ?
ಮೆಂಟಲ್ ಸ್ಟೆಬಿಲಿಟಿ ಇದೆಯಾ ಅಷ್ಟು, ಆರ್ ಯು ರೆಡಿ ಟು ರಿವೀಲ್ ದಟ್ ಅಂಡ್ ಸ್ಟಿಲ್ ಬಿ ಓಕೆ ಅಬೌಟ್ ಯು ಡೂಯಿಂಗ್ ದಟ್. ಹೌದು ಅಂತಾದ್ರೆ ಧೈರ್ಯವಾಗಿ ಮುಂದೆ ಹೋಗಿ, ಇಲ್ಲ ಅಂದ್ರೆ ಈಗಲೇ ನಿಲ್ಲಿಸ್ಬಿಡಿ ನಾ ಹೇಳ್ತಾ. ಇಲ್ಲ ಅಂದ್ರೆ ನಿಮ್ಮ ವೀಕ್ನೆಸ್ ಏನಿದೆಯಲ್ಲ ಅದ್ರ ಮೇಲೆ ವರ್ಕ್ ಮಾಡಿ. ಪಾರ್ಟ್ನರಲ್ಲಿ ಕೊರಗು ಅಂತ ಏನೋ ಹೇಳ್ತೀರಿ, ಸರಿ ಇಲ್ಲ ಅದಕ್ಕೆ ನಾನು ಅಫೇರ್ ಮಾಡ್ತಾ ಇದೀನಿ ಅಂತ ಏನೋ ದೊಡ್ಡದಾಗಿ ಈಗೋಲ್ ನಾವು ಹೇಳ್ತೀವಲ್ಲ, ಅಥವಾ ನಿಜವಾಗ್ಲೂ ಹೇಳ್ತಿರ್ತೀವಿ ಕೆಲವು ಸತಿ, ಅದನ್ನ ಸರಿಪಡಿಸ್ಬೋದು. ಅದ್ರ ಮೇಲೆ ಎಫರ್ಟ್ ಹಾಕಿ. ಸರಿ ಹೋಗ್ಲಿಲ್ಲ ಅಂದಾಗ ಏನ್ ಮಾಡ್ಬೋದು ಅಂತ ಆಮೇಲೆ ನೋಡೋಣ ಅಂತ. ಅಷ್ಟೊತ್ತಿಗೆ ಅದು ಆಗ್ಲೇ ರೆಸಾಲ್ವ್ ಆಗಿರುತ್ತೆ. ಯಾಕಂದ್ರೆ ಅದನ್ನ ಎದುರಿಸೋ ಧೈರ್ಯ 99% ಜನಕ್ಕೆ ಇಲ್ಲ ಅಲ್ವಾ? ಎಷ್ಟು ಜನಕ್ಕೆ ನಮ್ಗೆ ಮಕ್ಕಳ ಮುಂದೆ ಇದನ್ನ ಹೇಳಕ್ ಸಾಧ್ಯ, ನಮ್ಮ ಅಪ್ಪ ಅಮ್ಮನ ಮುಂದೆ ಹೇಳಕ್ ಸಾಧ್ಯ, ಅತ್ತೆ ಮಾವನ ಮುಂದೆ ಹೇಳಕ್ ಸಾಧ್ಯ ಇಲ್ಲ. ಅದರಿಂದ ಆ ಧೈರ್ಯ ಬರೋದಿಲ್ಲ. ಹೌದು. ಅಂಡ್ ಏನ್ ಗೊತ್ತಾ, ಇನ್ನೊಂದು ಹೇಳ್ತೀನಿ, ನನ್ನ ಪರ್ಸನಲ್ ಇದು, ಅಗೇನ್ ನಾನು ಇದೇ ಕರೆಕ್ಟು ನಾ ಹೇಳ್ತಾ ಇಲ್ಲ. ನೀವು ಯಾವುದೋ ಪ್ಲೆಜರ್ನ ಬರ್ಸಕ್ಕೆ ಇನ್ನೊಬ್ರು ಅಥವಾ ಇವ್ರು ಬೇಡ ಇನ್ನೊಬ್ರು ಅಂತ ಹೋಗ್ತಿರಲ್ಲ, ಅದು ನಿಲ್ಲಲ್ಲಪ್ಪ. ಅದು ನಿಲ್ಲೋದೇ ಇಲ್ಲ. ಅದು ಇವತ್ತವರು ಇನ್ನೊಬ್ರು ಇಟ್ ಈಸ್ ನಾಟ್ ಗೋಯಿಂಗ್ ಟು ಸ್ಟಾಪ್. ಪ್ಲೀಸ್ ಕನೆಕ್ಟ್ ವಿತ್ ಯುವರ್ ಸೆಲ್ಫ್. ಆ ಕೊರಗನ ಒಳಗಡೆ ಕಂಟೆಂಟ್ಮೆಂಟನ್ನು ಸರಿ ಮಾಡ್ಕೊಳ್ಳೋದ್ರ ಮೇಲೆ ವರ್ಕ್ ಮಾಡಿ. ನಿಮಗೆ ಆಗ ಕದ್ದು ಮುಚ್ಚಿ ಟೆನ್ಷನಲ್ಲಿ ನನ್ನ ಮೊಬೈಲ್ ಮುಟ್ಬೇಡ, ನಾನು ಅದು ಮಾಡಬೇಡ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ನಾನು ಗೂಗಲ್ ಅದೇ ಲೊಕೇಶನ್ ನೋಡೋದು ಬಂದ್ಬಿಟ್ಟಿದೆಯಲ್ಲ, ಈಗ ಅದನ್ನ ಆಫ್ ಮಾಡಿದಿನ, ಇದನ್ನ ಮಾಡೋದು ಎಲ್ಲಿದ್ದಾರೆ ಅಂತ ಬೇಕು. ಅಷ್ಟು ಹೀನಾಯವಾದ ಜೀವನ. ಅದರ ಬದಲು ಆ ಕೊರಗಿನ ಮೇಲೆ ನೀವು ವರ್ಕ್ ಮಾಡಿಬಿಡಿ. ಆಗ ಯು ವಾಂಟ್ ಬಿಲೀವ್ ಈ ಡೈನಮಿಕ್ಸ್ ವರ್ಕ್ ಆಗುತ್ತೆ. ಐ ಹ್ಯಾವ್ ಡನ್ ದಿಸ್ ಟು ಸೋ ಮೆನಿ ಪೀಪಲ್. ನೀವು ನಿಮ್ಮ ಮೇಲೆ ವರ್ಕ್ ಮಾಡಿದ್ರೆ, ಯಾವುದೋ ತುಂಬ ಹಿಂಸೆ ಕೊಡ್ತಾರೋ ಆಸ್ಪೆಕ್ಟ್ ಇದೆಯಲ್ಲ ನಿಮ್ಮ ಪಾರ್ಟ್ನರಲ್ಲಿ, ಅದು ನಿಜವಾಗ್ಲೂ ನೀವೇನೋ ಅವ್ರಿಗೆ ಮಾಡೋದೇ ಬೇಕಾಗಿಲ್ಲ, ಅದು ಹೀಲ್ ಆಗೋಕ್ಕೆ ಶುರು ಆಗುತ್ತೆ. ಇದು ನಾನು ಸರಿಯಾಗಿ ಮಾತಾಡಿಸ್ತಾ ಇಲ್ಲ, ಅದಕ್ಕೆ ನಾನು ಅಫೇರ್ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀವಲ್ಲ. ಇಫ್ ಐ ಕನೆಕ್ಟ್ ವಿತ್ ಮೈಸೆಲ್ಫ್ ಅಟ್ ಅ ಡೀಪರ್ ಲೆವೆಲ್, ಎದುರುಗಡೆ ಪಾರ್ಟ್ನರಲ್ಲಿ ಅದು ಹೀಲ್ ಆಗೋಕ್ಕೆ ಶುರು ಆಗುತ್ತೆ. ಇದು ಮ್ಯಾಜಿಕ್ ಅಂತಾದರೂ ಕರೀರಿ, ಮಾಯಾ ಅಂತಾದರೂ ಕರೀರಿ, ಏನಾದರೂ ಕರೀರಿ, ಬಟ್ ಇಟ್ ವರ್ಕ್ಸ್ ರಾದರ್ ದೆನ್ ಗೆಟಿಂಗ್ ಇನ್ ಟು ಸಮಥಿಂಗ್ ಸೋ ಸಫಿಸ್ಟಿಕೇಟೆಡ್. ಈಗ ಲೈಫ್ ಹೆಂಗಿದೆ ಅಮ್ಮ ಅಂದರೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಇರೋ ಟೈಮ್ ಬ್ಯಾಂಡಲ್ಲಿ ನಮಗೆ ಮಾಡಬೇಕಾಗಿರೋ ಕೆಲಸ ಮಾಡೋಕ್ಕೆ ಆಗ್ತಾ ಇರಲ್ಲ ಅಲ್ವಾ? ಹೌದು. ಮೀಟಿಂಗ್ದು MOA ಅದನ್ನ ಏನೋ ಕೇಳಿರ್ತಾರಲ್ಲ, ಅದನ್ನು ಬರೆದು ಕೊಡೋಕ್ಕೆ ನಮ್ಗೆ ಟೈಮ್ ಇರಲ್ಲ ಅನ್ನೋ ಥರ ಪರಿಸ್ಥಿತಿಯಲ್ಲಿ, ಮಗು ಹೋಮ್ವರ್ಕ್ ಮಾಡ್ಸೋಕ್ಕೆ ಟೈಮ್ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ, ಇದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಎಲ್ಲಿಂದ ಟೈಮ್ ಬೇಡ. ಅದ್ರ ಬದಲು ನೀವು ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ. ಖಂಡಿತ ಯು ವಿಲ್ ಬಿ ಏಬಲ್ ಟು ಸ್ಟೇ ಕಂಟೆಂಟೆಡ್ ಇನ್ ಸ್ಪೈಟ್ ಆಫ್ ದ ಲ್ಯಾಕ್ ಅಂಡ್ ಲಿಮಿಟೇಷನ್ಸ್ ಆಫ್ ದ ಪ್ರೆಸೆಂಟ್ ರಿಲೇಶನ್ಶಿಪ್. ಓಕೆ ಮೇಡಮ್, ಹಾಗಿದ್ರೆ ಯಾವುದೇ ಒಂದು ಸಂಬಂಧದಲ್ಲಿ ತುಂಬಾ ಸೈಲೆಂಟ್ ಆಗಿರೋದು ಎಷ್ಟು ಡೇಂಜರಸ್ ಆಗಿರುತ್ತೆ ಅಂತ. ಯಾಕೆಂತ ಹೇಳಿದ್ರೆ, ನಾವಿಬ್ರು ಮಾತಾಡಿದ್ರೇನೆ ಅಲ್ವಾ ಜಗಳ ಉಂಟಾಗೋದು. ನಾನು ನನ್ನ ಪಾಡಿಗಿರ್ತೀನಿ, ಅವ್ರ ಪಾಡಿಗಿರ್ಲಿ, ಪ್ರಾಬ್ಲಮ್ ಸಾಲ್ವ್ ಅಲ್ಲ ಅಂತ ಅನ್ಕೋತಾರೆ. ಆದ್ರೆ ಆಕ್ಚುಲ್ ಪ್ರಾಬ್ಲಮ್ ಅಲ್ಲಿ ಆರಂಭ ಆಗತ್ತಾ ಅಂತ. ಅರೆ ವಾ, ಈ ಎಂಟೈರ್ ಕಾನ್ವರ್ಸೇಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಅಮ್ಮ. ಯಾಕೆಂದ್ರೆ ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ, ಹೌದು ಅದೇ ಸೊಲ್ಯೂಷನ್ ಅಂತ ಅನ್ಕೊಳ್ತಾರೆ, ಬಟ್ ಅದೊಂಥರ ಟೈಮ್ ಬಾಂಬ್. ಯಾಕೆ ಟೈಮ್ ಬಾಂಬ್ ಅಂದ್ರೆ, ಟೈಮರ್ ಓಡ್ತಾ ಇದೆ, ನಿಮ್ಮ ರಿಲೇಶನ್ಶಿಪ್ 100% ಅದರಿಂದ ಕೊಲ್ಯಾಪ್ಸ್ ಆಗುತ್ತೆ. ತುಂಬಾ ಜನ ಅನ್ಕೊಳ್ತಾರೆ, ಸುಮ್ಮನಾಗ್ಬಿಟ್ಟಿದ್ದೀನಿ, ಮಾತು ಬಿಟ್ಬಿಟ್ಟಿದ್ದೀನಿ, ಯಾಕೆ ಬೇಕು ನನಗೆ, ಮಾತಾಡಿದ್ರಲ್ವಾ ಜಗಳ ಆಗೋದು. So they feel that is a relationship solution. I'm so sorry. It is such a threat to your relationship. ಯಾಕೆಂದ್ರೆ ಒಬ್ಬರು ಫಿಲಾಸಫರ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ಪಕ್ಕದ ಮನೆಯಲ್ಲಿ ಗಂಡ ಹೆಂಡತಿ ಇದ್ದಾರೆ, ಯಾವಾಗವರೆಗೂ ಪಾತ್ರೆ ಬೀಳೋ ಸೌಂಡು, ಅಂದರೆ ಕಿತ್ತಾಡ್ಬೇಕಾರೆ ಹೆಸರಾಡ್ತಾರಲ್ಲ, ಅದು ಕೂಗಾಡೋ ಸೌಂಡು, ಕಿರ್ಚಾಡೋ ಸೌಂಡು, ಅಳೋ ಸೌಂಡು ಬರುತ್ತೋ ಅಲ್ಲಿವರೆಗೂ ಆ ರಿಲೇಶನ್ಶಿಪ್ ಬದುಕಿದೆ ಅಂತ ಅರ್ಥ. ಯಾವಾಗ ನಿಶಬ್ದತೆ ಕೇಳಿಸುತ್ತೋ, ಅಂದರೆ ಏನು ಕೇಳಿಸೋದೇ ಇಲ್ವೋ, ಅಲ್ಲಿ ಆ ಸಂಬಂಧ ಸತ್ತು ಹೋಗಿದೆ, ಜೊತೆಲಿದ್ದಾರೆ ಅಷ್ಟೇ ಅಂತ ಅರ್ಥ ಅಂತ ಹೇಳ್ತಾರೆ. ಎಷ್ಟು ನಿಜ ಅಲ್ವಾ ಅದು? ಯಾಕೆಂದರೆ ಇಲ್ಲಿ ಎಲ್ಲಿವರೆಗೂ ನಾವು ಕಿರ್ಚಾಡಿ ಕೂಗಾಡಿ ಅತ್ತಾಡಿ ಅದು ಮಾಡ್ತಿರ್ತೀವೋ, ಹಲೋ ಇಲ್ಲೊಂದು ಆರ್ಗ್ಯುಮೆಂಟ್ ನಡೆಯೋದಿದೆ, ನನಗೆ ಫ್ರಸ್ಟ್ರೇಷನ್ ಆಗ್ತಾ ಇದೆ, ನನ್ನೊಂದು ಬೇಡಿಕೆ ಇದೆ ಕೇಳು ಅನ್ನೋದು ಜೀವಂತವಾಗಿದೆ ಅಂತ ಅರ್ಥ. ಯಾವಾಗ ಮಾತೇ ಸತ್ ಹೋಯ್ತೋ, ಆಗ ಇನ್ನು ನನಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ, ಬೇಡಿಕೆಗಳಿಲ್ಲ, ಈ ಸಂಬಂಧವನ್ನು ಉಳಿಸುವ ಯಾವುದೇ ಆಸಕ್ತಿ ನನಗಿಲ್ಲ ಅಂತ ಅರ್ಥ. ಅಂದ್ರೆ ಎರಡು ಹೆಣಗಳು ಬದುಕಿರುವ ನಾಟಕಗಳನ್ನು ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅದರಿಂದ ನಾನು ಯಾವಾಗಲೂ ಹೇಳ್ತೀನಿ, ನಮಗೆ ಅಯ್ಯೋ ಏನು ಕಿತ್ತಾಡ್ತಾರಪ್ಪ ಈ ಗಂಡ ಹೆಂಡತಿ ಕಿರ್ಚಾಡ್ತಾರೆ ಅಂತ ನೆಗೆಟಿವ್ ಆಗಿ ಹೇಳ್ತಾರೆ. ಹಾಗೆ ಹೇಳಬೇಡಿ, ಖುಷಿ ಪಡಿ, ಪಕ್ಕದ ಮನೆಯವ್ರು ಕಿತ್ತಾಡ್ತಾ ಇದ್ದಾರೆ ಇನ್ನೂ ಅಂತ, ಯಾಕಂದ್ರೆ ಜೀವಂತವಾಗಿದೆ ಅವ್ರ ರಿಲೇಶನ್ಶಿಪ್ಪು ಅಂತ ನಾವು ಉಲ್ಟಾ ಅನ್ಕೊಳ್ತೀವಿ. ಕಿತ್ತಾಡ್ತಾ ಇದ್ದಾರೆ, ಎಸ್ ದೇ ಆರ್ ಅಲೈವ್ ಇನ್ ದ ರಿಲೇಶನ್ಶಿಪ್. ಸೊ ಈ ಕೋಲ್ಡ್ ವಾರಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ, ಬಿಕಾಸ್ ನಾನು ತಾನೇ ಮದುವೆ ಆಗಿ ಕಿತ್ತಾಡೋ ಜನರನ್ನು ನೋಡಿದ್ದೀನಿ. ಆಮೇಲೆ ಮಾತು ಕಮ್ಮಿ ಆಗ್ಬಿಟ್ಟಿದೆ ಮೇಡಮ್ ಇವಾಗ ಅನ್ನೋದು ನೋಡಿದ್ದೀನಿ, ಮಾತೇ ಬಿಟ್ಬಿಟ್ಟು 10 ವರ್ಷ ಆಗೋಯ್ತು ಅನ್ನೋದು ನೋಡಿದ್ದೀನಿ. ಅವ್ರು ಯಾವ ಥರ ಕಾಯಿಲೆಗಳಲ್ಲಿ ಬರ್ತಾರೆ ಅಂದರೆ, ಅಬ್ಬಬ್ಬಾ ಇಬ್ರು ಜುಟ್ಟು ಬೇಕಾದ್ರೆ ಹಿಡ್ಕೊಂಬಿಡಿ,
ಮಾತು ಬಿಡಬೇಡಿ ಅನ್ನೋ ಥರ ಭಯ ಆಗುತ್ತೆ. ಅಂದರೆ ನಾನು ಅಗ್ರೆಸಿವ್ ಅಬ್ಯೂಸ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತಲ್ಲ, ವಿ ಆರ್ ಟಾಕಿಂಗ್ ಅಬೌಟ್ ಆರ್ಗ್ಯೂಯಿಂಗ್ ವೇರ್ ದ ಥ್ರೂ ಫೈಟ್ ದ ರಿಲೇಶನ್ಶಿಪ್ ಇಸ್ ಸ್ಟಿಲ್ ಅಲೈವ್. ಯಾಕೆಂದರೆ ಯಾವಾಗ ಮಾತು ಬಿಡ್ತೀವೋ ಆಗ ನಾನು ಇಂಪಾರ್ಟೆಂಟ್ ಇಲ್ಲ ಅಂತ ಅನ್ಸುತ್ತಲ್ಲ, ಅದು ಅನ್ಸೇಫ್ ಅನ್ನೋ ಸಿಗ್ನಲ್ ಬ್ರೈನ್ಗೆ ಹೋಗುತ್ತೆ. ಅಂದರೆ ನಾನು ಈ ರಿಲೇಶನ್ಶಿಪ್ಪಲ್ಲಿ ನಾನು ಸೇಫ್ ಅಲ್ಲ, ಯಾವತ್ತು ಬೇಕಾದ್ರೂ ನನ್ನ ಗಂಡ, ಯಾಕಂದರೆ ಮಾತೇ ಬಿಟ್ಟಿರೋ ಗಂಡ ಅಥವಾ ಹೆಂಡತಿ ನನ್ನ ರಿಕ್ವೈರ್ಮೆಂಟೇ ಇಲ್ಲದೆ ಇರೋರು ಯಾವಾಗ ಬೇಕಾದರೂ ನನ್ನ ಬಿಟ್ಟು ಹೊಟ್ಟೋಗಬಹುದು ಅನ್ನೋ ಇನ್ಸೆಕ್ಯೂರಿಟಿ, ಅಭದ್ರತೆಯ ಫೀಲಿಂಗ್ ಸಿಗ್ನಲ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಕ್ಕೆ ಶುರುವಾಗುತ್ತೆ. ಯಾವಾಗ ಈ ರಿಲೇಶನ್ಶಿಪ್ ಸೇಫ್ ಅಲ್ಲ ಅಂತ ಅನಿಸುತ್ತೋ ದ್ವೇಷ ಒಳಗಡೆ ಉದ್ಭವ ಆಗುತ್ತೆ. ಅವ್ರು ನಿಮ್ಮ ಗಂಡನೇ ಆಗಿರ್ಬೋದು, ಅಪ್ಪ ಅಮ್ಮನೇ ಆಗಿರ್ಬೋದು. ಬೇಕಾದರೆ ಎಲ್ಲರೂ ಈ ವಿಡಿಯೋ ಪಾಸ್ ಮಾಡಿ ಯೋಚನೆ ಮಾಡಿ, ನೀವು ಯಾರ್ಯಾರ ಹತ್ರ ತುಂಬ ವರ್ಷದಿಂದ ರಿಲೇಶನ್ಶಿಪ್ ಸರ್ಕಲಲ್ಲಿ ಮಾತು ಬಿಟ್ಟಿದ್ದೀರೋ ಅವ್ರ ಮೇಲೆ ನಿಮಗೆ ಹೆಂಗೆ ಮಾಡಿಬಿಟ್ರು ನೋಡೋ ಅನ್ನೋ ದ್ವೇಷ ಬರುತ್ತೋ, ಇಲ್ಲ ಪಾಪ ಮಾತು ಬಿಟ್ಬಿಟ್ರು ಅಂತ ಪ್ರೀತಿ ಬರುತ್ತೋ, ನೀವೇ ಯೋಚನೆ ಮಾಡಿ. ಮೊದಲನೇದೇ ಬರುತ್ತೆ. ತುಂಬ ಕೋಪ ಬರುತ್ತೆ. ಅದನ್ನ ರಿಸೆಂಟ್ಮೆಂಟ್ ಅಂತ ನಾವು ಹೇಳ್ತೀವಿ. ಅಂದರೆ ಅನ್ನೋ ಒಂದು ಆಂಗರ್ ಅದು. ಅಂದರೆ ಅವ್ರ ಮೇಲೆ ನಿಮಗೆ ಶತ್ರುವಿನ ಥರ ಸೇಡ್ ಬರದೇ ಇರಬಹುದು, ಬಟ್ ಯು ಆರ್ ಸೋ ಫ್ರಸ್ಟ್ರೇಟೆಡ್ ದಟ್ ಒನ್ ಆರ್ ದಿ ಅದರ್ ಡೇ ಯು ಆರ್ ಗೋಯಿಂಗ್ ಟು ವಾಮಿಟ್ ದಟ್ ಆ್ಯಂಗರ್. ನಾನು ಇನ್ನೊಂದು ಸೂಕ್ಷ್ಮವಾದ ವಿಷಯ ಹೇಳ್ತೀನಿ. ಎಷ್ಟೋ ಸತಿ ಏನಾಗ್ಬಿಡುತ್ತೆ ಅಂದರೆ ವಿ ಆರ್ ಇನ್ ದಿ ಮ್ಯಾರೇಜ್ ಪ್ರೋಟೋಕಾಲ್ ಅಲ್ವಾ. ಅಂದರೆ ಆ ಆ್ಯಂಗರ್ನ ಮನುಷ್ಯಂಗೆ ಹೊಡೆಯೋಕ್ಕಾಗಲ್ಲ ಅಥವಾ ಆಕೆಗೆ ಆಚೆ ದಬ್ಬಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಒಳಗಡೆ ಕುದೀತಾ ಇದೆ. ಅಲ್ಲಿ ಹಾಕಕ್ಕಾಗದೇ ಇದ್ದಾಗ ಒಳಗಡೆ ತನ್ನ ಮೇಲೆ ತಾನೇ ಅದನ್ನು ತೋರಿಸ್ಕೊಂಡು ಎಷ್ಟೋ ಜನ ಹೆಣ್ಮಕ್ಳು ದೊಡ್ಡ ದೊಡ್ಡ ದೈಹಿಕ ಕಾಯಿಲೆಗಳಿಗೆ ಒಳಗಾಗಿರೋದನ್ನ ನಾನು ಪ್ರತಿನಿತ್ಯ ನೋಡಿದ್ದೀನಿ. ಓಕೆ, ಇಟ್ ಕನ್ವರ್ಟ್ಸ್ ಇನ್ ಟು ಡಿಸೀಸ್. 100% ಇಟ್ ಡಸ್. ಏನಿಲ್ಲ, ಸುಮ್ಮನೆ 3 ನಿಮಿಷ ಮಾತಾಡಿಸ್ಬೇಕು ಅಷ್ಟೇ. ಅವ್ರಿಗೆ ಏನೇನೋ ಇನ್ಫ್ಲಮೇಷನ್ ಆಗಿರುತ್ತೆ, ಆಟೋ ಇಮ್ಯೂನ್ ಡಿಸೀಸ್ ಆಗಿರುತ್ತೆ. ನೀವು ಮೆಡಿಕಲ್ ರಿಪೋರ್ಟ್ ತೆಗೀರಿ, ಎಲ್ಲಾ ನಾರ್ಮಲ್. ನಿಂತ್ಕೊಳಕ್ ಆಗ್ತಾ ಇರಲ್ಲ ಅವ್ರಿಗೆ. ಯಾಕೆಂದರೆ ದೇ ಆರ್ ಸೋ ಫ್ರಸ್ಟ್ರೇಟೆಡ್ ಅಬೌಟ್ ನಾಟ್ ಬೀಯಿಂಗ್ ಹರ್ಡ್. ನನ್ನ ಕೋಪವನ್ನು ಕೇಳೋರು ಯಾರೂ ಇಲ್ಲ. ನಾನು ಹಲ್ಲು ಮಸಿತಾ ಇದ್ದೀನಿ ಒಳಗಡೆನೆ, ಅದನ್ನು ನೋಟಿಸ್ ಕೂಡ ಯಾರೂ ಮಾಡ್ತಾ ಇಲ್ಲ. ಇದೆಲ್ಲವೂ ಭೀಕರವಾದ ಕಾಯಿಲೆ, ಹಿಂಸೆ, ಅನಾರೋಗ್ಯಕ್ಕೆ ಹೋಗುತ್ತೆ. ಸೊ ಖಂಡಿತ ನೀವು ಮಾತು ಬಿಟ್ಬಿಟ್ಟಿದ್ದೀನಿ, ಅದಕ್ಕೆ ನನಗೀಗ ಮನೇಲಿ ಜಗಳನ್ನೇ ಇಲ್ಲ, ನೆಮ್ಮದಿಯಾಗಿದ್ದೀನಿ, ಅಯ್ಯೋ ಯು ಆರ್ ಫೂಲಿಂಗ್ ಯುವರ್ ಸೆಲ್ಫ್ ಅಪ್ಪ. ದಯವಿಟ್ಟು ಒಂಚೂರು ಆರ್ಗ್ಯುಮೆಂಟ್ ಆದರೂ ಪರವಾಗಿಲ್ಲ, ಕೂತ್ಕೊಳ್ಳಿ. ಆ ಕಾನ್ಫ್ಲಿಕ್ಟ್ ಮಧ್ಯದಲ್ಲಿ ನೀವು ಯಾವ ರೀತಿ ಆ ಡಿಸ್ಕಂಫರ್ಟನ್ನು ಭೇದಿಸೋಕ್ಕೆ ಟ್ರೈ ಮಾಡ್ತೀರಾ. 100ಗೆ 100 ಮಾರ್ಕ್ಸ್ ಸಿಗದೇ ಇರ್ಬೋದು ನಾವು ಜಗಳ ಮಾಡಿದಾಗ, ಬಟ್ ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಪಾಯಿಂಟ್ ಇಬ್ಬರಿಗೂ ಫ್ಲ್ಯಾಶ್ ಆಗುತ್ತೆ. ಓ, ಇದಕ್ಕೆ ನಿಮಗೆ ಕೋಪ ಬಂದಿದೆ ನೋಡಿ. ಇಲ್ಲಿ ಏನು ಅಂತಂದರೆ, ನೀವು ಜಗಳ ಮಾಡ್ಬೇಕಾದ್ರೆ ನಿಮಗೆ ರಿಲೇಶನ್ಶಿಪ್ ಉಳಿಸ್ಬೇಕು ಅನ್ನೋ ಮೈಂಡ್ ಸೆಟ್ ಇದೆಯಾ, ಇಲ್ಲ ನಾನು ಸರಿ ಅಂತ ಪ್ರೂವ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇದೆಯಾ, ದ್ಯಾಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇಲ್ಲಿ ಎರಡು ಥರ ಜನ, ಹೌದು, ನಾನೇ ಕರೆಕ್ಟು, ನಂದೇ ಎಲ್ಲ ಕರೆಕ್ಟು, ನೀನು ಸರಿ ಇಲ್ಲ ಅನ್ನೋ ಆಟಿಟ್ಯೂಡಲ್ಲಿ ಯಾರು ಜಗಳ ಮಾಡ್ತಾ ಇರ್ತಾರೆ, ಆ ಜಗಳಕ್ಕೆ ಏನೂ ಲಾಭ ಇಲ್ಲ. ಎನರ್ಜಿ ಎಲ್ಲ ಡ್ರೈನ್ ಆಗಿ ವೇಸ್ಟ್ ಆಯ್ತು ಅಷ್ಟೇ. ಟೈಮು, ಸೈಕಾಲಜಿ, ಬ್ರೈನು ಎಲ್ಲ ಹಾಳಾಗುತ್ತೆ ಅಷ್ಟೇ. ಬಟ್ ಜಗಳ ಕೆಲವ್ರು ಏನಕ್ಕೆ ಆಡ್ತಾರೆ ಅಂದರೆ, ಇಲ್ಲ ಇದು ಸರಿ ಹೋಗ್ತಿಲ್ಲ, ಇದನ್ನು ಸರಿ ಮಾಡೋಣ. ಇಲ್ಲ, ನೀವು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಹೆಣ್ಣು ಮಗು ಜಗಳ ಆಡ್ತಾ ಇರಿ, ನೀವು ಬಂದು ಮಗುನ ಮಾತಾಡಿಸ್ಬೇಕು ದಿನ. ನೀವು ಎಷ್ಟೇ ಬಿಸಿ ಇದ್ರು ನೀವು ಮಗುನ ಯಾಕೆ ಮಾತಾಡ್ಸಲ್ಲ, ಮಗುಗೆ 10 ನಿಮಿಷ ಟೈಮ್ ಕೊಡ್ಬೇಕು. ನೀವು ವಾರಕ್ಕೊಂದ್ಸತಿ ನಮ್ಮನ್ನೆಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೆಂಡತಿ ಜಗಳ ಮಾಡ್ತಾಳೆ ಅಂತ ಇಟ್ಕೊಳ್ಳೋಣ, ಎಕ್ಸಾಂಪಲ್ ಹೇಳ್ತಾರೆ. ಜಗಳ ಆ ಕಡೆಯಿಂದ ಬರ್ಬೋದು, ಅದು ಬೇರೆ ಪ್ರಶ್ನೆ. ಇಲ್ಲಿ ತುಂಬ ಕ್ಲಿಯರ್ ಆಗಿ ಹೆಣ್ಮಗು ರಿಲೇಶನ್ಶಿಪ್ನ ಸೇವ್ ಮಾಡಬೇಕು ಅಂತ ಮಾಡ್ತಾ ಇದ್ದಾಳೆ ಜಗಳ. ಅದು ಎದುರುಗಡೆ ಇರೋ ಗಂಡನಿಗೂ ಅರ್ಥ ಆಗಬೇಕು. ನೀನೇನು ಭಾರಿ ಸಾಚಾನಾ, ನಿನ್ನ ಮೊಬೈಲ್ ನೋಡಿ ಕೂತ್ಕೊಂಡ್ಬಿಡಲ್ವಾ ನೀನು, 2 ದಿನಕ್ಕೂ ನಿಮ್ಮ ಅಮ್ಮನ ಮನೆಗೆ ಓಡೋಗಲ್ವಾ ನೀನೇನು ಮಗು ನೋಡ್ಕೊಳ್ತೀಯಾ, ನೀನು ಕೇರ್ ಟೇಕರ್ ಇಟ್ಟಿಲ್ವಾ, ಭಾರಿ ನಿನ್ನ ಮಗು ನೋಡ್ಕೊಳ್ಳೋದು ಅಂತ ಅವ್ನು ಶುರು ಮಾಡಿದಾಗ, ಈಕೆ ಜಗಳ ಮಾಡ್ತಾ ಇರೋದು ಯಾಕೆ, ರಿಲೇಶನ್ಶಿಪ್ ಸೇವ್ ಮಾಡಬೇಕು ಅಂತ. ಆತ ಜಗಳ ಮಾಡ್ತಾ ಇರೋದು ಯಾಕೆ, ನಾನು ಕರೆಕ್ಟ್ ಅಂತ ಪ್ರೂವ್ ಮಾಡ್ಕೊಳ್ಳೋದು. ಎಕ್ಸಾಕ್ಟ್. ಇಲ್ಲಿ ಇಬ್ರು ಇಲ್ಲ ಕಣೆ ನೀನು ಹಂಗೆ ಮಾಡ್ತೀಯ, ನಾವು ಇಬ್ರು ಸರಿ ಮಾಡಿ, ಇಬ್ರು ಜಗಳವನ್ನ ರಿಲೇಶನ್ಶಿಪ್ ಸೇವ್ ಮಾಡಕ್ ಮಾಡಿದ್ರೆ ಆ ಜಗಳ ತುಂಬಾ ಹೆಲ್ದಿ, ತುಂಬಾ ಫ್ರೂಟ್ಫುಲ್. 10ಕ್ಕೆ 10 ಮಾರ್ಕ್ಸ್ ಬರ್ದಿದ್ರು 2 ಪಾಯಿಂಟ್ ಚೇಂಜ್ ಆಗುತ್ತೆ. ಆಯ್ತು ಬಿಡೆ, ಯಾಕೆ ಹಂಗೆ ಆಡ್ತೀಯ, ಇನ್ಮೇಲೆ 15 ನಿಮಿಷ ನನ್ನ ಮಗು ಜೊತೆ ಆಟ ಆಡ್ಬಿಟ್ಟೆ, ಆಮೇಲೆ ನಾನು ಮಲ್ಕೊಳಕ್ ಹೋಗ್ತೀನಿ ಅಥವಾ ಬೇರೆ ಏನೋ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ಕೊಳ್ತೀನಿ ಅಂತ ಅಲ್ಲಿ ಏನೋ ಒಂದು ಔಟ್ಕಮ್ ಬರುತ್ತೆ. ಹೌದು. ಸೊ ಜಗಳದ ಇಂಟೆನ್ಷನ್ನ ಜಗಳ ಆದ್ಮೇಲೆ ಆದ್ರೂ ಕೂತ್ಕೊಂಡು ಯೋಚನೆ ಮಾಡಿಯಪ್ಪ, ನಾವ್ ಯಾಕೆ ಜಗಳ ಆಡಿದ್ವಿ, ಅದ್ರ ಉದ್ದೇಶ ಏನಾಗಿತ್ತು, ನಾನ್ ಕರೆಕ್ಟು ಅಂತ ತೋರಿಸ್ಕೊಳಕ್ ಜಗಳ ಮಾಡೋದ್ನೋ, ರಿಲೇಶನ್ಶಿಪ್ ಸೇವ್ ಮಾಡಕ್ ಜಗಳ ಮಾಡೋದು, ಅಥವಾ ನನ್ನ ಹೆಂಡತಿ ಯಾಕೆ ಜಗಳ ಮಾಡಿದ್ಲು, ಓ
ಇದು ಸರಿ ಇಲ್ಲ ಅಂತ ಹೇಳಕ್ ಜಗಳ ಮಾಡಿದ್ಲೋ ಇಲ್ಲ ಅವಳು ಈಗೋನ ಸರಿ ಮಾಡಿಸ್ಕೊಳಕ್. ಯಾಕಂದ್ರೆ ಎಷ್ಟೋ ಸತಿ ಗಂಡಂದಿರು ನೋಟಿಸ್ ಮಾಡ್ಬೇಕಾಗತ್ತೆ, ನನ್ನ ಹೆಂಡತಿಗೆ ಹಾರ್ಮೋನ್ಸ್ ಡಿಸ್ಟರ್ಬ್ ಆಗಿದೆ, ಬಾಣಿತನದಲ್ಲಿ ಕಿರಿಕಿರಿ ಆಗಿದೆ, ಪೀರಿಯಡ್ ಸೈಕಲ್ ಏರುಪೇರ್ ಆಗಿರೋದ್ರಿಂದ ಅವಳ ಹಾರ್ಮೋನ್ಸ್ ಇಂದ ಅವಳು ಏನ್ ವಿನಾಕಾರಣ ಏನೇನಕ್ಕೋ ರೇಗಾಡ್ತಾ ಇದ್ದಾಳೆ, ಬಾರೆ ನಿನ್ಗೊಂದು ಕೌನ್ಸಿಲಿಂಗ್ ಮಾಡಿಸ್ತೀನಿ, ಬಾ ಎಲ್ಲಾದ್ರೂ ಟ್ರಿಪ್ಗೆ ಹೋಗಿ ಬರೋಣ, ಬಾ ಅದು ಏನೇನಿದೆ ನಿನ್ ಪಾಯಿಂಟ್ಸ್ ಎಲ್ಲ ಬರೆಯೋಣ, ನಿಂಗೆ ಏನೇನು ಕಿರಿಕಿರಿ ಆಗ್ತಾ ಇದೆ, ಇಮೋಷನಲ್ ಹೆಲ್ತ್ ಮೇಲೆ ಇಬ್ರು ವರ್ಕ್ ಮಾಡೋಣವಾ, ಇನ್ಮೇಲೆ ದಿನ ಜೊತೆಲಿ ಎಕ್ಸರ್ಸೈಸ್ ಮಾಡೋಣವಾ ದಿನ. ಯಾಕಂದ್ರೆ ಅವ್ನು ಸಿ ದ ಮೇಲ್ ಆಲ್ಸೋ ಹ್ಯಾಸ್ ಟು ಥಿಂಕ್ ಮೆಚ್ಯೂರ್ಲಿ. ಹೌದು, ನಾನ್ ಗಂಡ್ಸು, ನಾನು ಅದೆಲ್ಲ ನಾನು ಹೇಳಿದ್ದೇ ನಡಿಬೇಕು. ನೀವು ತುಂಬಾ ದುಡಿತಾ ಇದ್ದೀರಪ್ಪ, ತುಂಬಾ ಕಷ್ಟಪಡ್ತಾ ಇದ್ದೀರಾ, ಯಾರು ಇಲ್ಲ ಅಂದಿದ್ದು? ಮೇಲೆ ಎನರ್ಜಿನೇ ಅದು ಅಲ್ವಾ, ಕಷ್ಟಪಟ್ಟು ಸಂಪಾದನೆ ಮಾಡೋದು. ನಾವು ಯಾವತ್ತೂ ಇಲ್ಲ ಅಂತಿಲ್ಲ, ಅದನ್ನ ಗಂಡಸರೇ ಅಷ್ಟು ಕಷ್ಟದಲ್ಲಿ ಮಾಡಕ್ ಸಾಧ್ಯ ಆಗುತ್ತೆ, ನಾನು ಒಪ್ಕೊಳ್ತೀನಿ ಅದನ್ನ. ಆದ್ರೆ ಅದನ್ನ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಇದನ್ನ ಮಾಡಲ್ಲ, ನಂಗೇನ್ ಮಾಡಕ್ ಬೇರೆ ಕೆಲಸ ಅಲ್ವಾ ಮೇಡಮ್, ಇವಳ್ದೆಲ್ಲ ಪಾಯಿಂಟ್ಸ್ ಮಾಡಕ್ಕೆ ಅಂತ ಹೇಳ್ತಾರೆ. ಮತ್ತೆ ಮದ್ವೆ ಯಾಕಾದ್ರಿ? ಇದು ಮದ್ವೆ ಜೊತೆ ಬರುತ್ತಪ್ಪ ಇದು. ಹೌದು, ನಾಳೆ ದಿನ ನಿಮ್ಮ ಮಕ್ಳಿಗೂ ಹಂಗೆ ಹೇಳ್ಬಿಡ್ತೀರಾ, ನಂಗೇನ್ ಮಾಡಕ್ ಬೇರೆ ಕೆಲಸ ಅಲ್ವಾ ಇವಂದೆಲ್ಲ ನೋಡಕ್ಕೆ ಅಂತ. ಹೇಳಕ್ಕಾಗಲ್ಲ, ಮಗು ಆಮೇಲೆ ದಾರಿ ತಪ್ಪಿಡುತ್ತೆ. ಹೌದು ಹೌದು, ಹೋಮ್ ವರ್ಕ್ ಮಾಡ್ಬೇಕು. ಯು ಹ್ಯಾವ್ ಟು. ನನ್ನ ಹೆಂಡತಿ ಸುಮ್ಮನೆ ಕಿರಿಕಿರಿ ಆಗ್ತಿದ್ದಾಳ, ಅಥವಾ ರಿಲೇಶನ್ಶಿಪ್ ವಿಚಾರವಾಗಿ ಕಿರಿಕಿರಿ ಆಗ್ತಿದ್ದಾಳ, ಅಥವಾ ನನ್ನ ವಿಚಾರಧಾರೆಗಳು ವಿಪರೀತ ಅತಿರೇಕಕ್ಕೆ ಹೋಗೋದ್ರಿಂದ ಪಾಪ ಅದು ಕಿರಿಕಿರಿ ಒಳಗಾಗ್ತಾ ಇದೆಯಾ? ಒಂದು 5 ನಿಮಿಷ ತಗೊಳತ್ತಮ್ಮ ಇದು. ಇಟ್ ವೋಂಟ್ ಟೇಕ್ ಇಯರ್ಸ್ ಟುಗೆದರ್ ಆಫ್ ರಿಸರ್ಚ್. ನೀವೇನು ಅದ್ರ ಮೇಲೆ ರಿಸರ್ಚ್ ಮಾಡಬೇಕು? ನೋ. ಸೊ ಹೌದು, ಸೈಲೆನ್ಸ್ ಈಸ್ ಅ ಟೈಮ್ ಬಾಂಬ್. ದಯವಿಟ್ಟು ನೀವು ತುಂಬ ಹೆಮ್ಮೆ ಪಡಬೇಡಿ, 6 ತಿಂಗಳಿಂದ ನಾನು ಮಾತಾಡ್ತೇನೆ, 10 ವರ್ಷ ಆಗೋಯ್ತು ನಾನು ಮಾತು ಬಿಟ್ಟು. ನೋ, ಇಟ್ ವಿಲ್ ನೆವರ್ ಹೆಲ್ಪ್ ಯುವರ್ ರಿಲೇಶನ್ಶಿಪ್ ಗೆಟ್ ಬೆಟರ್. ಮಾತು ಬಿಡೋದೇ ಒಂದು ತುಂಬಾ ಡೇಂಜರಸ್ ಥಿಂಗ್ ಅಂತಾನೆ ಹೇಳ್ಬೋದಲ್ವಾ? ಐ ಕಂಪ್ಲೀಟ್ಲಿ ಆಮ್ ಅಗೇನ್ಸ್ಟ್ ದಿಸ್ ಸೈಲೆನ್ಸ್ ಥೆರಪಿ. ಅಂದ್ರೆ ಮಾತನ್ನ ಸೂಕ್ಷ್ಮವಾಗಿ ಆಡೋದು ಅದು ಬೇರೆ ಪ್ರಶ್ನೆ, ಅಥವಾ ಈ ಟಾನ್ ಮಾಡೋದು, ಸುಮ್ಮನೆ ವಿನಾಕಾರಣ ಹೆಂಡತಿ ಏನೇ ಮಾಡಿದ್ರು ಏನೋ ಹೇಳ್ತಾ ಇರ್ತಾರೆ, ಅದನ್ನ ಯಾಕೆ ಹೀಗಿಟ್ಟೆ, ಒಗ್ಗರಣೆ ಯಾಕೆ ಹೀಗೆ ಜೋರಾಗಿ ಸಾಸಿವೆ ಹಾಕಿದೆ, ಓ ನೀನು ಆ ಕಡೆ ನೀರು ಬಿಟ್ಬಿಟ್ಟು ಯಾಕೆ ಹಿಂಗೆ ತಿರ್ಕೊಂಡ್ಬಿಟ್ಟೆ, ಆ ಥರ ಒಂದೊಂದಕ್ಕೂ ಮಾತು, ಅದನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳಿ, ಅದು ಬೇರೆ ಪ್ರಶ್ನೆ. ಅದು ಒಂಥರ ವ್ಯಂಗ್ಯವಾಗಿ ಮಾತಾಡೋದು, ಚುಚ್ಚು ಮಾತುಗಳಿರುತ್ತೆ, ಅದು ಬೇರೆ. ಆಮೇಲೆ ಸೈಲೆನ್ಸ್ ಅಂದ್ರೆ ಮತ್ತೆ ಅದನ್ನ ಅನ್ಕೊಳ್ತಾರೆ, ಅದನ್ನ ಖಂಡಿತ ಕಮ್ಮಿ ಮಾಡಿ. ಕೆಲವ್ರಿಗೆ ಟೀಸಿಂಗ್ ಎಂಟರ್ಟೈನ್ಮೆಂಟ್, ಕೆಲವು ಗಂಡು ಮಕ್ಕಳಿಗೆ ಇದು ಪ್ರಾಬ್ಲಿ ಕ್ವೆಶನ್ ಇಲ್ಲ, ಬಟ್ ವಿತ್ ಯುವರ್ ಪರ್ಮಿಷನ್ ಐ ವಿಲ್ ಆಡ್ ಒನ್ ಥಿಂಗ್. ಖಂಡಿತ ಖಂಡಿತ ಮಾತಾಡಿ. ಕೆಲವು ಗಂಡಸರಿಗೆ ರಿಯಲ್ ಜಾಯ್ ಅಂದ್ರೆ ಏನು ಅಂತ ಗೊತ್ತೇ ಇರೋದಿಲ್ಲ, ಹೆಂಗಸರಿಗೂ ಇರಬಹುದು. ಎಕ್ಸಾಂಪಲ್ ಇಲ್ಲಿ ಅವ್ರು ಏನ್ ಮಾಡ್ತಾರೆ, ಹೆಂಡತಿನ ಟೀಸ್ ಮಾಡೋದೇ ಒಂದ್ ಜಾಯ್ ಅವ್ರಿಗೆ. ಎಮ್ಮೆ ತರ ಹೆಂಗ್ ನಡೀತೀಯ ನೋಡು, ಮಾತು ನೋಡು ಹೆಂಗಾಡ್ತೀಯ, ಒಳ್ಳೆ ಕತ್ತೆ ತರ, ಓ ನಿನ್ನ ಕಣ್ಣು ನೋಡಿದ್ರೆ ಹಿಂಗ್ ನೋಡುತ್ತೆ ನೋಡು ಅನ್ನೋದು. ಅದು ಏನೋ ಗಂಡ ಹೆಂಡತಿ ಇದ್ದಾಗ ಟೀಸ್ ಮಾಡಲ್ಲ ಅವಳು, ಅದನ್ನ ಎಷ್ಟೋ ತಡ್ಕೊಳ್ತಾಳೆ. 10 ಜನ ಬಂದಿದ್ದಾಗ ಅದು ಹೇಳ್ತಾರೆ, ಶಿ ವಿಲ್ ನೆವರ್ ಆಕ್ಸೆಪ್ಟ್ ದಟ್. ತುಂಬಾ ಟೀಸ್ ಮಾಡ್ತಾರೆ ಹೆಣ್ಮಕ್ಳನ್ನ, ಅದಕ್ಕೆ ಜೋರಾಗಿ ನಗ್ತಾಳೆ. ಎಷ್ಟೋ ಜನ ಹೆಣ್ಮಕ್ಳು ಅದಕ್ಕೆ ಜಗಳ ಮಾಡ್ತಾರೆ, ತುಂಬಾ ಜನ ಜಗಳ ಮಾಡಲ್ಲ. ಇನ್ನೊಬ್ರು ಮುಂದೆ ಓ ನಾನು ಕಾಮಿಡಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ತೋರ್ಸ್ಕೊಳಕ್ಕೆ ಇನ್ನೊಬ್ರನ್ನ ತುಳಿಯೋದು, ಸ್ಪೆಷಲಿ ನಮ್ಮ ಪಾರ್ಟ್ನರ್ನೇ ತುಳಿದು ಮಾತಾಡೋದು. ಬಿಕಾಸ್ ಇದನ್ನ ನಾನು ನನ್ನ ಲೈಫಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ನೋಡಿದ್ದೀನಿ ನಮ್ಮ ಸರ್ಕಲ್ ಅಲ್ಲಿ. ಮಾತಾಡಿ ಅದೇನೋ ಎಂಟರ್ಟೈನ್ಮೆಂಟ್ ಆಗಿ ಅದನ್ನ ಮಾಡ್ತಾರೆ. ಇನ್ನೊಂದಷ್ಟು ಅವ್ನ ಫ್ರೆಂಡ್ಸ್ ಬಂದಿರ್ತಾರಲ್ಲ, ಅವರೆಲ್ಲ ಹೊಟ್ಟೆ ತುಂಬಾ ನಗ್ತಾರೆ. ಆಗ ಆ ಮಗುಗೆ ವಿಪರೀತವಾದ ಆಘಾತ ಆಗುತ್ತೆ. ದಯವಿಟ್ಟು ನಿಮ್ಮ ಎಂಟರ್ಟೈನ್ಮೆಂಟ್ ನ ರೀಡಿಫೈನ್ ಮಾಡ್ಕೊಳ್ಳಿ. ನಮ್ಗೆಲ್ಲ ಏನಾಗೋಗಿದೆ, ಈ ರಿಯಾಲಿಟಿ ಶೋಗಳಲ್ಲಿ ಕೆಲವು ವಲ್ಗರ್ ಜೋಕ್ಸ್ಗಳನ್ನೇ ಜೋಕ್ಸ್ ಅಂತ ಕರೆದ್ಬಿಡ್ತಾರಲ್ಲ, ನಾವು ನಮ್ಮ ಲೈಫಲ್ಲಿ ಅದನ್ನೇ ಅಳವಡಿಸ್ಕೊಂಡ್ಬಿಡ್ತಾ ಇದೀವಿ. ಪ್ಲೀಸ್ ಡ್ರಾ ದ ಲೈನ್. ಎದುರುಗಡೆ ಇರೋರ್ಗೂ ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಅವರು ಇಟ್ಕೊಂಡಿರ್ತಾರೆ. ಅವ್ರೇನು ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಅವ್ರೇನು ಗಿನಿಪಿಗ್ ಆಗಿ ಬಂದಿಲ್ಲ. ಈಗ ನನ್ನ ಮಗ ಕೇಳ್ತಾ ಇದ್ದ ಮೊನ್ನೆ, ಅವ್ನು ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾನೆ, ಅವ್ನು ಕೇಳ್ತಾ ಇದ್ದ, ಅಮ್ಮ ಲಂಚ್ ಬ್ರೇಕಲ್ಲಿ ನನ್ನ ಫ್ರೆಂಡ್ ಒಬ್ಬ ಬಿದ್ದಾಗ ಬೇರೆ ಹುಡುಗರೆಲ್ಲ ನಕ್ಕಿದ್ರು, ಒಬ್ಬ ಬೀಳೋದು ಹೇಗಮ್ಮ ಎಂಟರ್ಟೈನ್ಮೆಂಟ್ ಆಗತ್ತೆ ಅಂತ ಕೇಳ್ದ ಅಲ್ವಾ? ಹೌದು, ಅಷ್ಟು ಸಣ್ಣ ವಯಸ್ಸಿಗೆ ಅಂತ ಮೆಚುರಿಟಿ ನಿಜವಾಗ್ಲೂ ಕರೆಕ್ಟ್ ಅನಿಸ್ತು ನಂಗೆ. ಹೌದು, ಒಬ್ರು ಬಿದ್ದಾಗ ಅದು ಹೆಂಗಮ್ಮ ಆಮೇಲೆ ಇನ್ನೊಬ್ರದ್ದು ಯಾರ್ದೋ ಪ್ಯಾಂಟ್ ಬಿದ್ದೋಯ್ತಂತೆ, ಲೂಸ್ ಆಗ್ಬಿಟ್ಟು ಎಲ್ಲರೂ ನಕ್ಕದ್ರಂತೆ. ಪಾಪ ಅವ್ನ ಪ್ಯಾಂಟ್ ಬಿದ್ದೋಯ್ತು, ಓಡೋಗ್ಬಿಟ್ಟು ಹೆಲ್ಪ್ ಮಾಡೋದ್ ಬದಲು ಅದೆಂಗಮ್ಮ ಎಂಟರ್ಟೈನ್ಮೆಂಟ್ ಆಗುತ್ತೆ? ವೈ ಆರ್ ದೇ ಲಾಫಿಂಗ್ ಫಾರ್ ಸಮಥಿಂಗ್ ಫಾರ್ ವಿಚ್ ದಿ ಅದರ್ ಪರ್ಸನ್ ಇಸ್ ಫೀಲಿಂಗ್ ಹರ್ಟ್ ಅಂತ ಕೇಳ್ತಾನೆ. ಇದು ನೋಡಿ, ಚಿಕ್ಕ ವಯಸ್ಸಲ್ಲಿ ಆ ಮೆಚುರಿಟಿ ಬಂದಿದೆ, 28ನೇ ವಯಸ್ಸಲ್ಲೂ ಅದೇ ಮೆಚುರಿಟಿ. ಹೆಂಡತಿಗೇನೋ ಗಾಯ ಆದಾಗ, ಹೆಂಡತಿ ಅಪ್ಪ ಅಮ್ಮ ಏನೋ ಪಾಪ ಅವ್ರ ವಯಸ್ಸಾದವ್ರೇನೋ ಸಿಲಿಯಾಗಿ ಮಾಡಿರ್ತಾರೆ, ಅದನ್ನ ದೊಡ್ಡ ಜೋಕ್ ಥರ ಹೇಳ್ಕೊಂಡು ಒಂದು ಸಮಾರಂಭದಲ್ಲಿ ನಕ್ಕಿದಾಗ ಆ ಹೆಂಡತಿ ನಿಮ್ಮ ಮೇಲೆ ಎಷ್ಟು ರೆಸ್ಪೆಕ್ಟ್ ಕಳ್ಕೊಳ್ತಾಳೆ, ಅವಳಿಗೆ ರಿಲೇಷನ್ಶಿಪ್ಪಲ್ಲಿ ಎಷ್ಟು ಇಂಟ್ರೆಸ್ಟ್ ಹೊಟ್ಟೋಗುತ್ತೆ, ಅವಳ ಮನಸ್ಸಲ್ಲಿ ಎಷ್ಟು ಆಘಾತ ಆಗುತ್ತೆ. ಆ್ಯಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಾನು ಹೆಣ್ಮಕ್ಳನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಲ್ಲ, ಇದು ರಿಯಾಲಿಟಿ. ಪ್ರತಿ ತಿಂಗಳು ಅವಳಿಗೆ ಹಾರ್ಮೋನ್ಸ್ ಡ್ಯಾನ್ಸ್ ಆಡ್ತಾ ಇರುತ್ತೆ ಒಳಗೆ, ಅಷ್ಟು ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಅಯ್ಯೋ, ಈಗಂತೂ ಟಾಕ್ಸಿನ್ಸ್ ಇಂದ ಎಷ್ಟೋ ಜನದ ಪೀರಿಯಡ್ ಸೈಕಲ್ ಸರಿ ಇಲ್ಲ. ಹೌದು, ಅಂದ್ರೆ ಪೀರಿಯಡ್ಸ್ ಇದ್ದಾಗ ಮನಸ್ಥಿತಿ ಸರಿ ಇರಲ್ಲ, ಪೀರಿಯಡ್ಸ್ಗಿಂತ 2 ದಿನ ಮುಂಚೆ ಸರಿ ಇರಲ್ಲ, ಪೀರಿಯಡ್ಸ್ ಆದ್ಮೇಲೆ 2 ದಿನ. ಹಂಗಾರೆ ನೀವು ಲೆಕ್ಕ ಹಾಕೊಳ್ಳಿ, 1 ತಿಂಗಳಲ್ಲಿ ಎಷ್ಟು ದಿನ ಸರಿ ಇರಲ್ಲ
ಅಲ್ವಾ? ಹೌದು. ಆ ತರ ಇರ್ಬೇಕಾದ್ರೆ ನೀವು ಇನ್ನೂ ಒಂಚೂರು ಎಕ್ಸ್ಟ್ರಾ ಸ್ಟ್ರೆಚ್ ಮಾಡ್ಕೊಳ್ಳೇಬೇಕಾಗುತ್ತೆ. ಐ ಆಮ್ ಸಾರಿ ಟು ಸೇ ದಿಸ್ ಬಟ್ ದಟ್ಸ್ ಹೌ ಇಟ್ ಇಸ್. ಬಟ್ ಅದನ್ನ ಅವಳಿಗೆ ಮನದಟ್ಟು ಮಾಡಿಸೋದು ಬಿಟ್ಟು ನೀವು ಇನ್ನೂ ಗಾಯಕ್ಕೆ ಹೋಗಿ ಕೆರಿಯೋ ಶುರು ಮಾಡಿದ್ರೆ ಆ ಟೈಮಲ್ಲಿ ಅವಳು ಹಾರ್ಮೋನ್ಸ್ ಡಿಸ್ಟರ್ಬ್ ಆಗಿತ್ತು ಅಂತ ಇಟ್ಕೊಳ್ಳಿ, ಉರಿಯೋ ಬೆಂಕಿ ತುಪ್ಪ ಸುಡ್ದಂಗ್ ಆಗುತ್ತೆ ಅಷ್ಟೇ, ಬ್ಲಾಸ್ಟ್ ಆಗ್ಬಿಡ್ತಾರೆ. ಎಸ್, ಅವಾಗ ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಹೆಂಡತಿ ಹಂಗ್ ಮಾಡ್ತಾಳೆ, ನನ್ನ ಹೆಂಡತಿ ಚಿಕ್ಕ ವಿಷಯಕ್ಕೆ ಹಂಗ್ ಮಾಡಿದ್ಲು ಅಂತ ಅನ್ಕೊಂಡು ಬ್ಲೇಮ್ ಮಾಡಿದ್ರೆ ರಿಲೇಶನ್ಶಿಪ್ ನೀವು ಸೇವ್ ಮಾಡಕ್ಕೆ ಸಾಧ್ಯ. ಸಿಲ್ಲಿ ವಿಷಯ ಇದು, ಸುಮ್ನೆ ರೇಗಾಡ್ಬಿಟ್ರು, ಸುಮ್ನೆ ದೊಡ್ಡದು ಮಾಡ್ಬಿಟ್ರು ಅಂತ ಹೇಳ್ತಾರೆ. ಸೊ ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಹೆಂಡತಿಯನ್ನು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಬೇರೆಯವ್ರ ಮುಂದೆ ಎಸ್ಪೆಷಲಿ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ನಡ್ಕೊಳ್ಳೇಬೇಕಾಗತ್ತೆ ನೀವು. ಹೌದು. ಅಂಡ್ ನೀವು ಹಂಗ್ ಮಾಡಿ ನೋಡಿ. ಈಗ ಎಷ್ಟೋ ಜನ ಹೆಂಡತಿನ ಮೇಡಮ್ ಬರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅವಾಗ ಅವಳಿಗೆ ಹೆಂಗ್ ಅನ್ಸುತ್ತೆ ಅದನ್ನ ನೀವು ಫೀಲ್ ಮಾಡಿ ನೋಡಿ. ಇಲ್ಲ ನಾನು ಹೆಂಡತಿನ ಒಂದ್ಸತಿ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾರೆ. ಹೌದು, ಅದನ್ನ ನೀವು ಕೇಳ್ತೀರ ಪ್ಲಸ್ ಲವ್ ಎರಡೂ ಕಾಣಿಸುತ್ತೆ ಅಲ್ಲಿ. ಅಂಡ್ ಐ ವಿಲ್ ನೆವರ್ support a relationship without an element of respect in it. ಥ್ಯಾಂಕ್ ಯು ಸೋ ಮಚ್ ಪೂರ್ವಿ ಮ್ಯಾಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀರಾ. ಸೊ ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ಅಷ್ಟು ಚೆನ್ನಾಗಿ ಅಷ್ಟು ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಾ. ಒಂದು ಸಂಬಂಧ ಉಳಿಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಸಣ್ಣ ಸಣ್ಣ ವಿಚಾರಗಳು, ಸೂಕ್ಷ್ಮ ವಿಚಾರಗಳು ಅಲ್ಲಿ ಮುಖ್ಯ ಆಗ್ಬಿಡುತ್ತೆ ಅಂತ. ಸೊ ಅಫೇರ್ ಅಂದ ತಕ್ಷಣ ಅಥವಾ ಅನೈತಿಕ ಸಂಬಂಧ ಅಂದ ತಕ್ಷಣ ಅದು ಕೆಟ್ಟದ್ದು ಮಾತ್ರ ಅಲ್ಲ, ಅದರಲ್ಲೂ ಕೂಡ ಒಂದು ಹುಡುಗಿ ಅಥವಾ ಒಂದು ಹುಡುಗನ ಆ ಒಂದು ಏನು ಮನಸ್ಸು ಅಂತ ಇರುತ್ತೆ, ಎಮೋಷನಲ್ ಇರುತ್ತೆ, ಖುಷಿ ಇರುತ್ತೆ. ಸೊ ಎಲ್ಲವನ್ನೂ ನಾವು ನೆಗೆಟಿವ್ ಆಂಗಲ್ ಅಲ್ಲಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಸಂಬಂಧವನ್ನ ಹೇಗೆ ಉಳಿಸ್ಬೇಕು, ಪ್ರೀತಿ ಅಂತ ಹೇಳಿದ್ರೆ ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ದಿ ಇನ್ವೈಟ್. ಥ್ಯಾಂಕ್ ಯು ಎವ್ರಿಬಡಿ. ನಮಸ್ಕಾರ. ಸೊ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಒಂದು ಸಂಬಂಧವನ್ನ ಉಳಿಸ್ಕೊಳ್ಬೇಕು, ನಿಜವಾದ ಪ್ರೀತಿ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಪೂರ್ವಿ ಮ್ಯಾಮ್ ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.